ನೀವು ನೋಡಿದಂಥ ಯಾವ್ದಾರ ಒಬ್ಬ ಈ ಥರ ಅವಕಾಶ ಆ, ಸಿಕ್ಕಿದಾಗ ಉಪಯೋಗಿಸ್ಕೊಳ್ದೇ ಇರೋಂಥ ಅಥವಾ ಜೀವನ ಹಾಳು ಮಾಡ್ಕೊಂಡಂಥ ವ್ಯಕ್ತಿ ಯಾರನ್ನ ನೋಡಿದ್ದೀರಿ? ಅಲ್ಲ, ನಾನು ಇಂಥವ್ರು ಅಂತ ಹೆಸರು ಹೇಳೋದಕ್ಕಾಗಲ್ಲ. ಹೆಸರು ಹೇಳ್ಬೇಡಿ. ಆದರೆ ಎಷ್ಟೋ ನಾನು MBA ಮಕ್ಕಳನ್ನ ನೋಡಿದ್ದೀನಿ. ನಾನು ಈ ಒಂದು ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಬ್ಬ ಹುಡುಗ, ಅವನ ಹೆಸರು ಬೇಡ, ಅವನು ನಾನು ಅಕೌಂಟ್ಸ್ ಟೀಚ್ ಮಾಡ್ತಿದ್ದೆ. ಅವನು 2003ನಲ್ಲಿ ಅನಿಸುತ್ತೆ MBAನಲ್ಲಿ ಅವನು ಫೇಲ್ ಆಗಿಬಿಟ್ಟ. ಇನ್ನೊಬ್ಬ ಭಾಳ ಬುದ್ಧಿವಂತ, ಅವನು ಥ್ರೂಔಟ್ ಫಸ್ಟ್ ಕ್ಲಾಸು. ಆದರೆ ಒಂದು 7-8 ವರ್ಷ ಆದಮೇಲೆ ಇಬ್ಬರು ಬಂದರು. ಅವಕಾಶ ಹೇಗಿರುತ್ತೆ ಅಂತ ಹೇಳೋದು, ಇವ್ನಿಗೆ ಜಾಬ್ ಆಪರ್ಚುನಿಟಿ ಬಂತು, ನಾನು ಓದ್ತಾ ಇದ್ದೀನಿ ಅನ್ನಲ್ಲ ಅಂತ. ಅವನು ಸೆಕೆಂಡ್ ಅಕೌಂಟ್ಸ್ ಫೇಲ್ ಆಗಿದ್ದ, ಅವ್ನು ತೊಗೊಂಬಿಟ್ಟ ಆ ಜಾಬು. ಇಲ್ಲ ನಾನು ಓದ್ತೀನಿ ಅಂತ ಮುಂದೆ ಹೋದ. ಕೊನೆಗೊಂದಿನ ಏನಾಗೋಯ್ತು, ಇಬ್ಬರು ಬಂದರು. ಇವನು ಯಾರು ಅಕೌಂಟ್ಸ್ ಫೇಲ್ ಆಗಿದ್ನೋ ಅವನು ಇವನಿಗೆ ಬಾಸು, ಯಾರು ಟಾಪರ್ ಇದ್ನೋ ಅವ್ನ ಕೈ ಕೆಲಸ ಮಾಡ್ತಿದ್ದಾನೆ. ಯಾಕೆ ಅಂದರೆ ನಿಮ್ಗೆ ಅವಕಾಶ ತಕ್ಕ ತೊಗೋಬೇಕು. ಅವ್ನು ಫೇಲ್ ಆಗಿದ್ದ, ಧೈರ್ಯವಾಗಿ ಹೋಗಿ ಸೇರ್ಕೊಂಬಿಟ್ಟ, ಅವ್ನು ಬೆಳೆದ, ಅವ್ನು ಬುದ್ಧಿವಂತನ ಇತ್ತು, ಅವ್ನು ಮಾರ್ಕ್ಸ್ ಕಾರ್ಡ್ ಮಕ್ಕಳಿಗೆ ಬಿಸಾಕ್ಬಿಟ್ಟು ಹೋದ, ಅವನಲ್ಲಿ ಮ್ಯಾನೇಜರ್ ಆದ. ಇವನು ಎಲ್ಲ ಮುಗಿಸ್ಕೊಂಡು ಹೋದ, ಇವನು ಅಕೌಂಟೆಂಟ್ ಆದ. ಆಮೇಲೆ ಅವ್ನು ಹೇಳ್ದ, ನನ್ನ ಬಾಸು ಸಾರ್ ಇವನು ಅಂತ. ಅಂದರೆ ಅವಕಾಶ ಸಿಕ್ಕಾಗ ತೊಗೊಳ್ಬೇಕು. ನಾನು ಹೇಳ್ತಾ ಇರ್ತೀನಿ, ಅದನ್ನು ಬಿಟ್ಟರೆ ಹೋಯ್ತು. ಆ ಥರದ್ದು ನಾನು ನೋಡಿದ್ದೀನಿ, ತುಂಬ ಜನ ನೋಡಿದ್ದೀನಿ. ಆದರೆ ಮನಸ್ಥಿತಿ ನಾವು ರೆಡಿ ಮಾಡ್ಕೋಬೇಕು. ಆಮೇಲೆ ಎಲ್ರಿಗೂ ಎಲ್ಲ ಮಕ್ಳಿಗೆ ಹೇಳೋದು ಅಂದರೆ, ನಾವು ಈ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ನೀವು 1 ವರ್ಷ ಓದಿ ವರ್ಷದ ಕೊನೆಯಲ್ಲಿ ಎಕ್ಸಾಮ್ ಬರೀತಾರೆ. ಸೆಮಿಸ್ಟರ್ ಆದರೆ 3 ತಿಂಗಳು ಓದಿ ಸೆಮಿಸ್ಟ್ರಲ್ಲಿ ಎಕ್ಸಾಮ್ ಬರೀತೀರ. ಆದರೆ ಜೀವನದಲ್ಲಿ ಡೈಲಿ ಎಕ್ಸಾಮೇ, ಡೈಲಿ ಎಕ್ಸಾಮು. ನಿಮ್ಗೆ ಯಾವ ಕ್ವಶನ್ ಪೇಪರ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ನಿಮ್ಗೆ ಏನು ಅಂತಲೇ ಗೊತ್ತಾಗಲ್ಲ, ದಿನಕ್ಕೆ ಕಂಪ್ನಿಗೆ ಹೋದ್ಮೇಲೆ ಏನು ಪ್ರಶ್ನೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದರಿಂದ ಜೀವನ ಭಾಳ ದೊಡ್ಡದು. ಬದುಕಬೇಡಿ, ಜೀವನ ಮಾಡಿ. ಶಿಕ್ಷಣ ಬದುಕಿಗೆ ಬೇಡ, ಶಿಕ್ಷಣ ಜೀವನಕ್ಕೆ ಬೇಕು. ಅದು ಮೌಲ್ಯಾಧಾರಿತ ಶಿಕ್ಷಣ ಆಗಬೇಕು. ಅದು ಮಾತ್ರ ಏನಾರ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ನಿಮ್ಮ ಜೀವನದಲ್ಲಿ ನೀವು ಫೇಲ್ಯೂರ್ ನೋಡಿರುವಂಥದ್ದು ಯಾವುದು? ಫೇಲ್ಯೂರ್ ಅಂತ ನಾನು ತೊಗೊಳೋದೇ ಇಲ್ಲ, ಅನುಭವ ಅಂತ ತಗೊಳ್ಳಿ. ನಿರಾಸೆ ಬೇಡ. ಈಗ ನಾವು ಯಾವುದ್ರಲ್ಲೂ ಫೇಲ್ಯೂರ್ ಆಗ್ತೀವಿ ಅನ್ನೋದು, ಫೇಲ್ ಅನ್ನೋದು ಏನು ಫೇಲ್? ಯಾಕೆಂದರೆ ಅದು ತಿರ್ಗಾ ಅದನ್ನೇ ನಿರೀಕ್ಷೆ. ಗೆಲ್ತೀನಿ ನಿರೀಕ್ಷೆ ಇದ್ದಾಗ ಸೋತಾಗ ಫೇಲ್ಯೂರ್ ಅನಿಸುತ್ತೆ. ಇಂಡಸ್ಟ್ರಿ ಬಿಟ್ಟು ಅಕಾಡೆಮಿಕ್ ಬಂದಾಗ ನನ್ನ ಸಂಪಾದನೆ ಸುಮಾರು ಬರ್ತಿದ್ದಕ್ಕೆ 20%ಗೆ ಬಂತು. ನನಗೆ ಒಂದು ಕಂಪ್ನೀಲಿ ಬರ್ತಿದ್ದ ಸಂಪಾದನೆಗೆ 20% ಇನ್ಕಮ್ ಬಂತು. ಅವತ್ತಿನ ದಿನ ನಾನು ಹೆದರಲಿಲ್ಲ, ಯಾಕೆಂದರೆ ಅದು ಫೇಲ್ಯೂರ್ ಅಲ್ಲ, ಇದೊಂದು ಅನುಭವ. ಈ ಹೊಸ ಜಾಗಕ್ಕೆ ಹೋಗ್ತೀನಿ ಅಂತ. ಈಗ ಅದರಲ್ಲೂ ನಾವು ಸಾಕಷ್ಟು ಸಾಧನೆಗಳನ್ನ ಅಂತ ಮಾಡದೆ ಹೋದ್ರು ತಕ್ಕ ಮಟ್ಟಿಗೆ ಒಂಚೂರು ಸಾಧನೆ ಮಾಡಿಕೊಂಡು ಇವತ್ತು ನಾವು ಖುಷಿಯಾಗಿದ್ದೀವಿ. ಸೊ ಇದರಲ್ಲಿ ಫೇಲ್ಯೂರು ಸಕ್ಸಸ್ಸು ಅನ್ನೋದೆಲ್ಲ ನಮ್ಮ ಮನಸ್ಸಿನ ಭಾವನೆಗಳು. ಈಗ ಒಬ್ಬ MLA ಆದವನು ಅವ್ನು ಸಕ್ಸಸ್ ಅಂತಾನೆ, ಅದ ಇನ್ನೊಬ್ಬ MP ಆದವನು ಅವ್ನು ಸಕ್ಸಸ್ ಅಂತಾನೆ, ಇನ್ನೊಬ್ಬ ಏನು ಬೇಡಪ್ಪ ಒಬ್ಬ ಕಾರ್ಪೊರೇಟರ್ ಸಕ್ಸಸ್ ಎಲ್ಲಿಗೆ ಡಿಫೆಂಡ್ ಮಾಡ್ತೀರಾ? ಅಥವಾ ಯಾವುದೋ ಒಂದು ಕಂಪ್ನಿಲಿ ಒಂದು ಎಲ್ಲಿ ಕುಣಿಸ್ತೀವಿ ಅನ್ನೋದೇ ಇಲ್ಲ, ಯಾವನು 20,000 ಸಂಬಳ ಸಿಕ್ಕೋನು ಅವ್ನು ಸಕ್ಸಸ್, 20,000 ಸಿಕ್ಕೋನಿಗೆ ಇನ್ನೊಬ್ಬರಿಗೆ 1 ಲಕ್ಷ ಸಿಕ್ಕೋನು ಅವ್ನು ಸಕ್ಸಸ್. ಸಕ್ಸಸ್ ಅನ್ನೋದು ನೀವು ಡಿಫೈನ್ ಮಾಡೋದು ಜನನ. ಅದಕ್ಕೆ ನಾನು ಯಾವತ್ತು ಇಂಗ್ಲೀಷಲ್ಲಿ ಒಂದು ಹೇಳ್ತಾ ಇರ್ತೀನಿ, ಇಂಟರ್ನಲ್ ಕಂಪ್ಲೈನ್ಸಸ್ ವರ್ಸಸ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಂತ. ಅದನ್ನ ಕೃಷ್ಣ ಯಾವಾಗಲೂ ಹೇಳ್ದ, ಕರ್ಮಣ್ಯ ವಾಧಿಕಾರ ಅಷ್ಟೇ. ಇಂಟರ್ನಲ್ ಕಂಪ್ಲೈನ್ಸಸ್ ಅಂದ್ರೆ ನನ್ನ ಕೆಲಸ ನಾನು ಮಾಡು, ಯು ಕಂಪ್ಲೀಟ್ ಯುವರ್ ವರ್ಕ್. ಎಕ್ಸ್ಟರ್ನಲ್ ವ್ಯಾಲಿಡೇಷನ್, ಜನ ನಿನ್ನ ಅಪ್ರಿಷಿಯೇಟ್ ಮಾಡ್ಬೇಕು. ಅದು ಕೃಷ್ಣ ಹೇಳ್ದ, ಮಾಫಲೇಶು ಕದಾಚನ. ಹೊರಗಡೆ ಬೇರೆಯವ್ರು ಯಾರು ಮಾಡ್ತಾರೆ ಅಂದ್ರೆ, ಕೃಷ್ಣ ನಾನ್ ಮಾಡ್ತೀನಿ ಅಂದ್ರೆ ಅದು ಸಮಾಜ ಮಾಡುತ್ತೆ ಅಂತ ಹೇಳ್ತಿದ್ರು. ಕೃಷ್ಣನೇ ಬಂದು ಮಾಡಲ್ಲ. ನೀನ್ ಬಿಟ್ಬಿಡ ಅಂದ್ರೆ ನೀನ್ ಕೆಲಸ ನೀನ್ ಮಾಡು. ಫೇಲ್ಯೂರ್ ಸಕ್ಸಸ್ ಅನ್ನೋದು ಅದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ, ಅದು ಜನ ನಮ್ಗೆ ಹೇಳ್ತಾ ಇರೋದು ಫೇಲ್ಯೂರು ನೀನು ಸಕ್ಸಸ್ ಅಂತ. ನಮ್ಮ ಮನಸ್ಸಿನಲ್ಲಿ ಯಾವ್ದಾರ ಒಂದು ಕೆಲಸ ಆಗದೆ ಇದ್ರೆ ಅದನ್ನು ಅನುಭವ ಅಂತ ತಗೋಬೇಕೆ ಹೊರತನ್ನ ಅದೊಂದು ನಿರಾಸೆ, ಅದು ನಾವು ಹಿಂದುಳಿದು ಬಿಟ್ವಿ ಅಥವಾ ನಮಗೆ ಅದೊಂದು ಡಿಫೀಟ್ ಅಂತ ತಗೊಳ್ಬಾರ್ದು. ಸೊ ಸಕ್ಸಸ್ ಫೇಲ್ಯೂರು ಡಿಫೈನ್ಡ್ ಬೈ ಯುವರ್ ಸೆಲ್ಫ್, ನಾಟ್ ಬೈ ಎನಿಬಡಿ. ಈಗ ಇಷ್ಟೆಲ್ಲ ನಾವು ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಈಗ ಈ ವಿಡಿಯೋ ನೋಡ್ತಿರೋಂಥ ಒಬ್ಬ ವಿದ್ಯಾರ್ಥಿ ಆ್ಯಂಗಲಲ್ಲಿ ನೀವು ಒಂದು ಸತ್ಯ ಹೇಳಬೇಕು ಅಂದ್ರೆ ಏನು ಹೇಳ್ತೀರಿ? ನೀನು ಶಿಕ್ಷಣ ಮಾಡ್ತಿದ್ಯಪ್ಪ, ಶಿಕ್ಷಣದ ಮಾಡು, ವಿದ್ಯೆ ಬೇಕೇ ಬೇಕು. ಆ ವಿದ್ಯೆ ಜೊತೆಗೆ ಮೌಲ್ಯ ಕಲ್ತ್ಕೊ. ನಿನ್ನ ಈ ಸರ್ಟಿಫಿಕೇಟು ನಿನ್ನ ಜೀವನ ರೂಪಿಸಲ್ಲ. ನಿನ್ನ ಗುಣಗಳು, ನೀನು ಕಲ್ತಿರತಕ್ಕಂತಹ ಹಲವಾರು ನಿನ್ನ ಪರಿಸರದಲ್ಲಿರತಕ್ಕಂತಹ ವ್ಯಕ್ತಿ ಮೌಲ್ಯ, ನಮ್ಮ ಸಂಸ್ಕೃತಿ, ಇವೆಲ್ಲವೂ ಸೇರಿ ನಿನ್ನನ್ನು ಮನುಷ್ಯನ ಮಾಡುತ್ತೆ ಹೊರತು ನಿನ್ನ ಯಾವುದೇ ಡಿಗ್ರಿ ಸರ್ಟಿಫಿಕೇಟು ನಿನ್ನ ಮನುಷ್ಯನ ಮಾಡಲ್ಲ. ನಿನ್ನನ್ನು ಬದುಕೋಕ್ಕೆ ಬೇಕಾದ್ರೆ ಡಿಗ್ರಿ ಕೊಡುತ್ತೆ ಹೊರತು ನಿನ್ನ ಜೀವನಕ್ಕಲ್ಲ. ನೀವೆಲ್ಲ ಮಾಡ್ತಿರೋದು ಸಂತೋಷ, ಏನೇನು ಓದ್ತಿದ್ದೀರೋ ಓದಿ,
ಏನೇನು ಮಾಡ್ತಿರೋದು ಮಾಡಿ, ಯಾವುದು ಬಲವಂತಕ್ಕೆ ಮಾಡಬೇಡಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ಹೇಳಿ, ಕಾರಣ ಕೊಡಿ. ಬೇರೆ ಏನಾರು ಮಾಡೋದಿದ್ರೆ ಮಾಡಿ, ಆದರೆ ಒಂದು ಯಾವ್ದು ಮಾಡಿದ್ರು ನಿಷ್ಠೆಯಿಂದ ಮಾಡಿ. ಅದು ಮಾತ್ರ ಇಂಟಿಗ್ರಿಟಿ ಅಂತೀವಲ್ಲ ಅದಿರಬೇಕು, ಓನ್ನೆಸ್ ಅನ್ನೋದಿರಬೇಕು. ಇದಿದ್ದಾಗ ಮಾತ್ರ ನೀವು ನಿಮ್ಮಲ್ಲಿ ಯಶಸ್ಸು ಕಾಣ್ತೀರಿ ಹೊರತು ಆ ಯಶಸ್ಸು ಅನ್ನೋದನ್ನು ನೀವು ಡಿಫೈನ್ ಮಾಡಿ, ಮೂರನೇವ್ರು ಡಿಫೈನ್ ಮಾಡೋದು ಬೇಡ. ನಾನು ಯಾವತ್ತೂ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಪಕ್ಕದ ಮನೆಯವ್ರ ಅಪ್ಪ ಅಮ್ಮಂದರು ನಮ್ಗೆ ಭಾಳ ಒಳ್ಳೆಯವರು ಅಂತ. ನಮ್ಮ ಅಪ್ಪ ಅಮ್ಮರು ನಮ್ಗೆ ಇಲ್ಲನ್ನೇ. ಪಕ್ಕದ ಮನೆಯವ್ರ ಅಪ್ಪ ಅಮ್ಮಂದರು ನೋಡೋ ಆಂಟಿ ಎಷ್ಟು ಒಳ್ಳೆಯವರು, ಅವ್ರ ಅಂಕಲ್ ಎಷ್ಟು ಒಳ್ಳೆಯವರು. ಆ ಮಗನ ಕೇಳಿ ನಿಮ್ಮ ಆಂಟಿ ನೀವು ಈ ಆಂಟಿ ಒಳ್ಳೆಯವರು ಅಂತಂದರೆ ನಮ್ಮನೆ ನಮಗೆ ರುಚಿಸಲ್ಲ, ಪಕ್ಕದ ಮನೆ ಭಾಳ ರುಚಿಸುತ್ತೆ. ಹಂಗಾಗಿ ನಮ್ಮ ದೇಶ ನಮಗೆ ರುಚಿಸಲ್ಲ, ಹೊರದೇಶ ರುಚಿಸುತ್ತೆ. ನಮ್ಮ ನಾಡು ನಮ್ಗೆ ರುಚಿಸಲ್ಲ. ಆದರೆ ನಮ್ಮ ನಾಡು ನಮ್ಮ ದೇಶ ಅನ್ನ ಪ್ರೀತಿಸಿ, ಭಾರತವನ್ನು ಪ್ರೀತಿಸಿ. ಯಾಕಂದರೆ ಇಲ್ಲಿ ಹುಟ್ಟಿರೋದು ಪುಣ್ಯ. ಯಾಕಂದರೆ ಇದು ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂತಹ ಒಂದು ದೇಶ. ನಾವು ಯಾವುದೋ ಜನ್ಮದ ಪುಣ್ಯ ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ಸಮಾಜದಲ್ಲಿ ಹುಟ್ಟಿದ್ದೀವಿ. ಅದರಿಂದ ಖುಷಿಪಟ್ಟು ಮಾಡಿ, ಏನು ಪಟ್ಟರು ಖುಷಿಪಟ್ಟು ಮಾಡಿ. ಇದರಿಂದ ಏನೂ ಆಗುತ್ತೆ ಅನ್ನೋ ಅನುಭವ ಬಂದರೆ ಸಂತೋಷ, ಬರಲಿಲ್ಲ ನಿರೀಕ್ಷೆ ನಿಮ್ಮ ಯಶಸ್ಸುಗೆ ಕಾರಣ ಆಗಬಾರ್ದು. ಈ ಮಾರ್ಕ್ಸು, ಮನಿ, ಮೈಂಡ್ಸೆಟ್ ಈ ಮೂರು ಕೊಟ್ಟರೆ ನೀವೇನು ಹೇಳ್ತೀರಿ? ಮೈಂಡ್ಸೆಟ್, ಮನಿನೂ ಎಲ್ಲ ಮೈಂಡ್ಸೆಟ್ ಚೆನ್ನಾಗಿದ್ರೆ ಮಾರ್ಕ್ಸು ಬರುತ್ತೆ, ಮನಿನೂ ಬರುತ್ತಪ್ಪ. ಅವೆಲ್ಲ ಹಿಂದೆ ಇದ್ದಿರೋ ಅವೆಲ್ಲ ನಮ್ಮ ಹಿಂದೆ ಫಾಲೋ ಮಾಡ್ಬೇಕಷ್ಟೇ. ನನ್ನ ಮೈಂಡ್ಸೆಟ್ ಸರಿ ಇರಬೇಕು. ಮನಸ್ಸು ಸ್ಥೀಮಿತವಾಗಿದ್ದಾಗ ಮಾತ್ರ ಮನಿನೂ ಬರುತ್ತೆ, ಮಾರ್ಕ್ಸು ಬರುತ್ತೆ. ಸೊ ಮೈಂಡ್ಸೆಟ್ ಅಂದರೆ ಯಾವುದು? ಮೈಂಡ್ಸೆಟ್ ನಂದು. ಮನಿ ಯಾವುದು? ಹೊರಗಡೆ ಇರೋದು. ಮಾರ್ಕ್ಸ್ ಯಾವುದು? ಯಾವನೋ ಕೊಡೋದು, ಯಾವುದೋ ಯೂನಿವರ್ಸಿಟಿ ಕೊಡೋದು ಮಾರ್ಕ್ಸ್. ನಾನೇ ಹಾಕೊಂಬಿಡೋಕ್ಕಾಗತ್ತಾ? ನಾನೇ ಹಾಕೊಂಡ್ಬಿಟ್ರೆ 100/100 ಹಾಕೊಂಡ್ಬಿಡ್ತೀನಿ ಎಲ್ಲ ಸಬ್ಜೆಕ್ಟು, ಬರಿತೀನೋ ಬಿಡ್ತೀನಿ. ಅದನ್ನ ಮಾರ್ಕ್ಸ್ ಯಾರೋ ಕೊಡೋದು. ಮನಿ ನಾನು ಕೂತ್ಕೊಂಡ್ರೆ ದುಡ್ಡು ಬೀಳುತ್ತಾ? ಯಾರೋ ಕೊಡಬೇಕು. ಅದರ ಮೈಂಡ್ಸೆಟ್ ಯಾರ್ದು? ನಂದು. ಸೊ ನನ್ನ ಮನಸ್ಥಿತಿ ಸರಿಗಿದ್ದರೆ ಅದೇ ನನ್ನ ಹತ್ರ ಇರೋದು. ಸ್ವಂತದ್ದು ಮೈಂಡ್ಸೆಟ್ ಒಂದೇ, ಅದು ಯಾರೂ ಕೊಡೋಲ್ಲ. ಅದನ್ನು ನೀವು ಹೇಗೆ ಉಪಯೋಗಿಸ್ಕೊಂಡ್ರೆ ಮನಿನೂ ಮಾಡ್ಬೋದು, ಮಾರ್ಕ್ಸು ತೆಗಿಬೋದು. ಇಲ್ಲಾಂದರೆ ಮನಿನೂ ಕಳ್ಕೊಬೋದು, ಮಾರ್ಕ್ಸು ಕಳ್ಕೊಬೋದು. ಈ ಮೈಂಡ್ಸೆಟ್ ಅನ್ನೋದಕ್ಕೆ ಬೇಕಾದಂಥ ಎಕ್ಸಸೈಸಸ್, ಇವಾಗ ಎಕ್ಸಾಂಪಲ್, ಈಗ ನಿನ್ನ ದೇಹ ಗಟ್ಟಿ ಆಗಬೇಕಾ, ಓಡು ಅಂತ ಹೇಳ್ತಾರೆ. ಹಾಗೆ ಮೈಂಡ್ಸೆಟ್ಟಿಗೆ ಇರಬೇಕಾದಂಥ ಒಂದಷ್ಟು ಅಂಶಗಳು ಯಾವ್ದ್ಯಾವ್ದು? ಮೈಂಡ್ಸೆಟ್ ಅಂತಂದರೆ ನನ್ನ ಮನಸ್ಥಿತಿ ಅಂತ ನಾವು ಹೇಳ್ತೀವಿ. ಮನಸ್ಥಿತಿ ಏನಂತಂದರೆ, ನಾನು ನನ್ನನ್ನು ಪ್ರೀತಿಸಬೇಕು, ನನ್ನ ಬಗ್ಗೆ ನನಗೆ ಗೌರವ ಇರಬೇಕು, ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇರಬೇಕು, ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಮಾಡಬಲ್ಲೆ ಅನ್ನೋ ಮನಸ್ಥಿತಿಗೆ ಬರಬೇಕು. ಅದಕ್ಕೆ ಅದಾದಂಥ ಒಂದು ನಮ್ಮ ಸಂಸ್ಕೃತಿಲಿದೆ. ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, 10 ನಿಮಿಷ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಅದಕ್ಕೆ ಹೇಳ್ತೀವಿ ಹೊರ ಮನಸ್ಸು ಒಳ ನನ್ಗೊಳಗೊಂದು ಮನಸ್ಸು ಇರ್ಬೇಕಂತೆ. ನನ್ನದೇ ಒಂದು ಕೋಣೆ ಇರಬೇಕು, ಅಲ್ಲಿ ಯಾರನ್ನೂ ಬಿಟ್ಕೋಬಾರ್ದು. ಗಂಡ ಹೆಂಡತಿ ಮಕ್ಕಳು ಯಾರೂ ಇರಬಾರ್ದು, ನಾನು ಒಬ್ಬನೇ ಇರ್ಬೇಕಲ್ಲಿ. ಅಲ್ಲಿ ಕೂತು ನನ್ನ ಮನಸ್ಸದು ಅದ್ರ ಒಳಗಡೆ. ಆಮೇಲೆ ಪ್ರತಿಯೊಂದಕ್ಕೂ ಒಂದು ಬೇಲಿ ಸೃಷ್ಟಿ ಮಾಡಿ, ಬೌಂಡ್ರಿ. ಫಿಕ್ಸ್ ಎ ಬೌಂಡ್ರಿ, ಡೋಂಟ್ ಎ ವಾಲ್ ಅಂದು. ಡೋಂಟ್ ಫಿಕ್ಸ್ ವಾಲ್, ಫಿಕ್ಸ್ ಬೌಂಡ್ರಿ ಅಂತ. ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ನಮ್ಮನ್ನು ನಾವೇ ಇರಬೇಕು, ಯಾರನ್ನೂ ಬಿಟ್ಕೋಬಾರ್ದು, ಬೇರೆಯವ್ರು ಒಳಗೆ ಬಿಟ್ಕೋಬಾರ್ದು. ಆಗ ನಮಗೆ ಅನಿಸುತ್ತೆ ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು. ಮತ್ತು ನಿರೀಕ್ಷೆ ಬಿಟ್ಬಿಡಿ. ಅವರಿಂದ ಇವರಿಂದ ಯಾರಿಂದ ಏನೂ ಆಗಲ್ಲ. ಯಾಕಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮೇ ಇರಲ್ಲ. ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ಬಿಟ್ಬಿಡಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ನಾನು ಹೇಳ್ತಿರ್ತೀನಿ, ಅದು ಥಿಂಕಿಂಗ್ ಕಾನ್ಸೆಪ್ಟ್ ಇದೆ. ಅದು ತೊಗೊಂಡ್ರೆ ತುಂಬ ಮ್ಯಾನೇಜಿಂಗ್ ಎಮೋಷನ್ಸ್ ಅಂತ ತೊಗೋತೀನಿ ಸೆಷನ್ಸ್. ಅಲ್ಲಿ ಹೇಳ್ತಾ ಇರ್ತೀನಿ, ಬೇರೆಯವ್ರು ಏನು ಅನ್ಕೋತಾರೆ ಅನ್ಕೋಬೇಡಿ. ಯಾಕಂದರೆ ನೀವು ಏನು ಅನ್ಕೊಂಡಿದ್ದೀರಾ ಅನ್ನೋದು ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇವಾಗ ನೀವು ಎದುರು ಕೂತೀರಿ, ನನ್ನ ಬಗ್ಗೆ ಏನು ಅನ್ಕೋತೀರಿ, ನಾನು ಹೆಂಗೆ ಅನ್ಕೊಳ್ಳಿ, ನನ್ನ ದೇವ್ರ. ಆದರೆ ನೀವು ಹಿಂಗೆ ಅನ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಜೀವನ ಮಾಡ್ತಾ ಇರ್ತೀನಲ್ಲ, ಅದೇ ತಪ್ಪು. ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಯಾರಿಗೂ. ಯಾರಿಗೂ ಒಂದ್ಸರಿ ಹೇಳ್ತೀವಿ, ಯಾರೋ ಒಂದು ಬೈದು ಹೊಟ್ಟಾಗ್ತಾರೆ. ನಾವು ಅದನ್ನು ಬೇಜಾರು ಮಾಡ್ಕೊಂಡು 3 ದಿನ ಕೂತಿರ್ತೀವಿ. ಅವ್ರು ಬೈದಿರೋದು ಮರ್ತೇ ಬಿಡ್ತಾರೆ. ನೆಕ್ಸ್ಟ್ ಡೇ ಬಂದು ಏನಮ್ಮ ಚೆನ್ನಾಗಿದೆಯಾ ಅಂತಂದರೆ ಎಲ್ಲ ಸರಿ ಹೋಗುತ್ತೆ. ಆ 3 ದಿನ ವೇಸ್ಟ್ ಆಗೋಯ್ತು ನನ್ನ ಲೈಫು. ಆದರೆ ಯಾರೋ ಏನೋ ಅಂತಾರೆ ಅಂತ ನೀವ್ಯಾಕೆ ತಲೆಕೊಡ್ತಾರೆ? ಅವ್ರು ಅನ್ಕೊಳ್ತಾರೆ. ಅವ್ರ ಪರ್ಸೆಪ್ಷನ್ ಅದು. ಅವ್ರು ನನ್ನ ಬಗ್ಗೆ ಅವ್ರ ಅಭಿಪ್ರಾಯ ನಾನಾಗಬೇಕು ಅಂತ ಏನಿಲ್ಲ. ಈ ಡ್ರೈವಿಂಗಲ್ಲಿ ಹೇಳ್ತಾರಲ್ಲ, ನೀನು ಎದುರಿಗಿರೋರೆಲ್ಲ ಹುಚ್ಚರು, ನೀನು ಸರಿ ಓಡಿಸು ಅಂತ. ಅದನ್ನೇ ಹೇಳೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಈ ಒಂದು ಕಪ್ ಆಫ್ ವಾಟರ್, ಒಂದು ಅರ್ಧ ಲೋಟ ನೀರು ಇಟ್ಕೊಂಡ್ರೆ ನೀವು 5 ನಿಮಿಷ ಇಟ್ಕೊಂಡ್ರೆ ಏನಾಗಲ್ಲ, 10 ನಿಮಿಷ ಇಟ್ಕೊಂಡ್ರೆ ಏನಾಗಲ್ಲ. 1 ಅವರ್ ಇಟ್ಕೊಂಡ್ರೆ ಯಾಕೋ ಸ್ವಲ್ಪ ಕೈ ನೋವುತ್ತೆ. ಒಂದು ದಿನ ಎಲ್ಲ ಇಟ್ಕೊಂಡು ತುಂಬ ಕೈ ನೋವುತ್ತೆ. ಒಂದು 2 ಡೇಸ್ ಇಟ್ಕೊಂಡ್ರೆ ಫ್ರೀಸ್ ಆಗ್ಬಿಡುತ್ತೆ. ಒಂದು ಅರ್ಧ ಲೋಟ ನೀರೇ ಯಾಕೆ ಫ್ರೀಸ್ ಆಯಿತು ಅಂದರೆ, ಇದು ಯಾರೋ ಇದನ್ನ ನಾವು ಥಿಂಕಿಂಗು, ಯೋಚನೆ ಯಾರೋ ಒಂದು ಹೇಳ್ಬಿಡ್ತಾರೆ, ಅವ್ರು ಅಲ್ಲೇ ಬಿಟ್ಬಿಟ್ರೆ ಪರವಾಗಿಲ್ಲ. ಅದು ಯೋಚನೆ ಮಾಡಿ 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 ಅದೊಂದು ಬೆಟ್ಟ ಆಗುತ್ತೆ. ತಿರ್ಗಾ ನೀವೇನಾಗುತ್ತೆ, 3-4 ದಿನ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವ್ರ ಎದುರುಗಡೆ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ಬಿಟ್ಟಾಗ ಎಲ್ಲ ಮರ್ತೋಗುತ್ತೆ. ಅಂದರೆ ನನ್ನ ಯೋಚನೆಗಳನ್ನ ನಾನು ಬೆಲೆನೇ ಇಲ್ದಂಗೆ ಆಗ್ಬಿಡುತ್ತೆ. ಬೇರೆಯವ್ರ ಯೋಚನೆ ಇಟ್ಕೊಂಡು ನಾವು ಕೂತ್ಕೋತೀವಿ. ಅದಕ್ಕೆ ನಮ್ಮ ಮನೆ ಮುಂಚೆ ಹಿತ್ತಲಲ್ಲಿ ಗಾರ್ಡನ್. ಈ ಗಾರ್ಡನಲ್ಲಿ ನೀವು ಕಸ ತೊಗೊಂಡು ಹಾಕ್ತಾ ಇದ್ರೆ
ಕಸದ ಕೊಂಪೆ ಆಗುತ್ತೆ, ಹಿತ್ಲು ಬಾಗ್ಲು ತೆಗಿಯೋಕ್ಕಾಗಲ್ಲ. ಅದೇ ಆ ಗಾರ್ಡನಲ್ಲಿ ಒಳ್ಳೆ ಗಿಡ ಬೆಳೆಸಿದ್ರೆ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ. ನಮ್ಮ ಥಿಂಕಿಂಗ್ ಡೊಮೈನ್ ಅಂತ ನಮ್ಮ ಯೋಚನಾ ಶಕ್ತಿ ಇರುತ್ತಲ್ಲ, ಅದಕ್ಕೆ ಬೇರೆಯವ್ರ ಯೋಚನೆಗಳೆಲ್ಲ ತುಂಬ್ಕೋಬೇಡಿ, ಕಸ ಮಾಡ್ಕೋಬೇಡಿ, ಎಲ್ಲ ತೆಗೆದ್ಬಿಟ್ರೆ ನಿಮ್ಮ ಯೋಚನೆಗೆ ಅವಕಾಶ ಇರುತ್ತೆ. ಒಳ್ಳೆ ಗಿಡ ಬೆಳೆಸಿ, ಒಳ್ಳೆ ಹೂದೋಟ ಮಾಡಿ ನಿಮ್ಮ ಯೋಚನೆಗಳಿಂದ. ಬೇರೆಯವ್ರ ಯೋಚನೆ ತೊಗೊಂಡು ಕಸದ ತೊಟ್ಟಿ ಮಾಡ್ಕೋಬಾರ್ದು. ಯಾಕಂದರೆ ನಮ್ಮ ಥಿಂಕಿಂಗ್ ಡೊಮೈನ್ ಕೆಪಾಸಿಟಿ ಇರುತ್ತೆ. ಒಂಥರ ಹಾರ್ಡ್ ಡಿಸ್ಕ್ ಇದ್ದಂಗೆ ಎಷ್ಟಿರುತ್ತೋ ಅಷ್ಟು. ಸೊ ಎಲ್ಲ ವೈರಸ್ ತುಂಬಿಕೊಂಡ್ರೆ ಪೆನ್ ಡ್ರೈವ್ ಹಾಕಿದ್ದಕ್ಕೆಲ್ಲ ವೈರಸ್ಸೇ ಬರುತ್ತೆ. ಅದು ನಿಮ್ಮ ಜೊತೆ ಸಾವಾಸ ಮಾಡಿದವರೆಲ್ಲನೂ ಅದೇ ಆಗ್ತಾರೆ. ಆದರೆ ನೀವು ಒಳ್ಳೆ ಫೈಲ್ಸ್ ಚೆನ್ನಾಗಿದ್ರೆ ಪೆನ್ ಡ್ರೈವ್ಗೆ ಹಾಕಿದ್ರೆ ಏನು ವೈರಸ್ ಬರಲ್ಲ. ಸೊ ನಿಮ್ಮ ಬುದ್ಧಿಶಕ್ತಿನ ವೈರಸ್ ಮುಕ್ತ ಮಾಡ್ಕೊಳ್ಳಿ, ಅವಾಗ ಅವೆಲ್ಲನೂ ಸರಿ ಹೋಗುತ್ತೆ. ಈ ಕಾಲೇಜ್ಗಳಲ್ಲಿ ಕಾಮನ್ ಆಗಿ ಬರುವಂಥ ಒಂದಷ್ಟು ಕ್ವಶನ್ಸ್ಗಳು ನಾನು ಒಂದೊಂದೇ ಕೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಆಯ್ತು. ಈಗ ಒಬ್ಬ ಸ್ಟೂಡೆಂಟು ಕಾಲೇಜ್ನಲ್ಲಿ ಪ್ರೊಫೆಸರ್ನ ಎದುರು ಹಾಕೊಂಡು ಮಾತಾಡ್ದ, ಆ ಸಮಯದಲ್ಲಿ ನೀವೇನು ಮಾಡ್ತೀರಿ? ಫಸ್ಟ್ ಆಫ್ ಆಲು ಪ್ರೊಫೆಸರ್ನ ಎದುರಾಕೊಂಡ್ರೆ ಪ್ರೊಫೆಸರ್ದ ವೀಕ್ನೆಸ್. ಯಾಕೆಂದರೆ ಅವನು ಯಾವಾಗ ಎದುರಾಕೋತಾನೆ ಅಂದರೆ, ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ, FDP ಮಾಡ್ತಿರ್ತೀನಿ ನೋಡ್ರಿ, ಯು ಹ್ಯಾವ್ ಟು ಟೀಚ್ ವಾಟ್ ದೇ ವಾಂಟ್, ಡೋಂಟ್ ಟೀಚ್ ವಾಟ್ ಯು ನೋ ಅಂತ. ನನಗೇನು ಗೊತ್ತು ಪಠ ಮಾಡ್ಬೇಡಿ, ಅವ್ನಿಗೇನು ಬೇಕು ಪಠ ಮಾಡಿ ಅಂತ. ಅದಕ್ಕೆ ನೀವು ರೆಡಿ ಇದ್ದೀರಾ? ಈಗ ನಾನು ಹೋಟ್ಲಿಗೆ ಹೋಗ್ತೀನಪ್ಪ, ನನಗೇನು ಬೇಕೋ ನಾನು ತಿಂಡಿ ಆರ್ಡರ್ ಮಾಡಬೇಕು ಅಂತ, ಇಲ್ಲ ಸರ್ ಇಡ್ಲಿ ಇದೆ ತೊಗೊಳ್ಳೇಬೇಕು, ನೀವು ಇಲ್ಲಾದ್ರೆ ಬಾಯಿಗೆ ತುರುಕ್ತೀನಿ ಅಂದರೆ ಸುಮ್ಮನೆ ಇರ್ತೀರಾ ನೀವು? ದೋಸೆ ಕೊಟ್ಟರೆ ಕೊಡು, ಇಲ್ಲ ಹೋಗಾಯ ಅಂತೀವಿ. ಅವನು ಹಂಗೆ ಬಂದಿದ್ದಾನೆ. ಯಾವಾಗ ನಾವು ಅವನಿಗೇನು ಬೇಕು ಹೇಳಲ್ಲ, ನನಗೇನು ಬೇಕು ಹೇಳ್ತೀನಿ ಅಂದಾಗ ಅವ್ನು ನನ್ನ ಪ್ರಶ್ನೆ ಕೇಳ್ತಾನೆ, ನನಗೆ ಉತ್ತರ ಇರಲ್ಲ. ಯಾಕೆಂದರೆ ನಾನು ಅವನೇನು ಕೇಳ್ತಾನೆ ಅಂತ ನಾನು ತಯಾರಾಗಿರಲ್ಲ. ಅವಾಗೇನಾಗುತ್ತೆ, ನನಗೆ ಎದುರಾದಾಗ ನನಗೆ ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಸಿಟ್ಟು ಬರುತ್ತೆ. ಅದರಿಂದ ಫಸ್ಟು ಅವ್ರಿಗೇನು ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಈ ಪೇರೆಂಟ್ಸ್ನ ಕರೆಸೋವಂಥದ್ದು, ನಿಮ್ಮ ಮಗ ಗಲಾಟೆ ಮಾಡ್ದಾರಿ, ನಿಮ್ಮ ಪೇರೆಂಟ್ಸ್ ಕರೆಸ್ತಾ ಅಂದಾಗ ಅವ್ರ ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಆಲು ಪೇರೆಂಟ್ಸ್ ತುಂಬ ಜನ ಬರ್ತಾರೆ ಪೇರೆಂಟ್ಸ್ ಹತ್ರ. ಈಗ ನಾನು ಮಾಡೋದೆಲ್ಲ ಈ ಹೈಯರ್ ಎಜುಕೇಷನ್ ಇರೋದ್ರಿಂದ ನಮ್ಗೆ ಈ ಲವ್ ಮ್ಯಾರೇಜ್ಗಳು, ಹುಡುಗ ಓಡೋಗಿರೋದೆಲ್ಲ ನಾನು ತುಂಬ ನೋಡ್ಬಿಟ್ಟಿದ್ದೀನಿ. ಲಾಸ್ಟ್ ಎಕ್ಸಾಮ್ ಬರೆದ್ಬಿಟ್ಟು ಫೇಸ್ಬುಕ್ಕಲ್ಲಿ ನೋಡೋ ಜೊತೆ ಹೋಗಿ ಚಂದ್ರಾಪಟ್ಟಣದಲ್ಲಿ ಮದುವೆ ಆಗಿರೋದು ನಾನು ನೋಡಿದ್ದೀನಿ. ಪಾಪ ಅವ್ರ ಅಪ್ಪ ಬಂದ ಅಂತ ಹತ್ಕೊಂಡಿರೋದು. ನಾನು ಎಲ್ಲ ಮಕ್ಳಿಗೆ ಹೇಳೋದೇನೆ, ತಂದೆ ತಾಯಿಗಳಿಗೆ, ನೋಡಿ, ಒಬ್ಬ ಹುಡುಗ ಒಂದು ಹುಡುಗಿ ಜೊತೆ ಮಾತಾಡ್ತಾನೆ ಅಂದರೆ ನೀವು ಅದು ಸ್ವಲ್ಪ ಯೋಚನೆ ಮಾಡಿ. ಅವ್ನು ಬರ್ತಾನೆ, ಆಂಟಿ ಬುಕ್ ತೊಗೊಂಡು ಹೋಗೋದು ಅಂತ, ಬಾಪ ನಮ್ಮ ಹುಡುಗ, ಆಂಟಿ ನೀವು ಏನು ಯೋಚನೆ ಮಾಡ್ಬಿಡಿ, ನಿಮ್ಮ ಮಗಳಿಗೆ ನಾನು ನಮ್ಮ ಇದೇ ರೋಡು, ನಾನು ಟೂ ವೀಲರ್ ಕರ್ಕೊಂಡು ಹೋಗ್ತೀನಿ, ಅಯ್ಯೋ ಸೇಫಾಗಿ ಕರ್ಕೊಂಡು ಹೋಗಪ್ಪ ಅಂತ. ನೀವು ಅವ್ನ ಮಗ ಅಂತಿರ್ತೀರ. ಈಸ್ ಲೈಕ್ ಮೈ ಸನ್ ಅಂತ. ಒಂದಿನ ಅವ್ನು ಸನ್ನಿಲ್ಲ ಆಗ್ಬಿಡ್ತಾನೆ. ಹುಷಾರಾಗಿರ್ಬೇಕು. ಒಂದೊಂದ್ಸತಿ ಕಳ್ಳನ ಮಗನೂ ಆಗಿರ್ತಾನೆ ಅಷ್ಟೇ. ಅದರಿಂದ ನಾನು ಹೇಳೋದು ಮಕ್ಕಳಿಗೆ, ನೀವು ನಿಮ್ಮ ಮಕ್ಳು ಏನು ಮಾಡ್ತೀರಾ ಅಂತ ನೋಡಿ, ಏನು ಕಲಿತಿದ್ದಾರೆ ನೋಡಿ, ಏನು ಬೆಳೆಸ್ತಿದ್ದಾರೆ ನೋಡಿ, ಅದನ್ನು ನೀವು ಯೋಚನೆ ಮಾಡಬೇಕು. ಸೊ ನಾವು ಪೇರೆಂಟ್ ಹೇಳೋದು, ಮೊನ್ನೆ ನಾನು ಪೇರೆಂಟ್ಸ್ ಹತ್ರನೇ ಮೀಟ್ ಮಾಡೋದು. ನಾವು ಇಂಗ್ಲೀಷಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಅಂದರೆ ಪಾಲುದಾರರು ಯಾರಪ್ಪ ಅಂದರೆ, ಶಿಕ್ಷಣ ಸಂಸ್ಥೆಗೆ ಮೊದಲು ವಿದ್ಯಾರ್ಥಿಗಳು, ಎರಡನೇದು ಶಿಕ್ಷಕರು, ಮೂರನೇದು ಪೋಷಕರು. ಮ್ಯಾನೇಜ್ಮೆಂಟ್ ಅಲ್ಲ, ಮ್ಯಾನೇಜ್ಮೆಂಟ್ ನಡೆಸ್ತಾರೆ. ಇವು 3 ಜನ ಸರಿಗಿದ್ರೆ ಕಾಲೇಜ್ ನಡೆಯೋದು. ಒಂದು ಶಿಕ್ಷಣ ಸಂಸ್ಥೆ ನಡೀಬೇಕು ಅಂದರೆ ಒಳ್ಳೆ ವಿದ್ಯಾರ್ಥಿ ಇರಬೇಕು, ಅದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಪೋಷಕರು ಇರಬೇಕು, ಅದಕ್ಕೆ ವಿದ್ಯೆ ಕಲಿಸುವಂಥ ಶಿಕ್ಷಕರು ಇರಬೇಕು. ಸೊ ಇವ್ರು 3 ಜನದ ಕೋಆರ್ಡಿನೇಷನ್ ಭಾಳ ಇಂಪಾರ್ಟೆಂಟ್. ನಾನು ಎಲ್ಲ ಪೇರೆಂಟ್ಸ್ ಕರೆಸಿ ಮಾತಾಡಿಸ್ತೀನಿ. ನಾನು ಪೇರೆಂಟ್ಸ್ ಕರೆಸಿ ಸ್ಟೂಡೆಂಟ್ಸನ್ನು ಬೈಯಲ್ಲ ನಾನು, ಯಾಕಂದ್ರೆ ನಾನು ಬೈಯೋದಕ್ಕೆಲ್ಲ ಕರೆದಿರೋದು, ಆ ಮಗುನ ಸರಿ ಮಾಡಕ್ಕೆ ಕರೆದಿರೋದು. ಈಗ ಡಾಕ್ಟ್ರ್ ಹತ್ರ ಹೋಗ್ತೀವಿ ನಾವು, ಹೊಟ್ಟೆ ನೋವು ಅಂತ ಹೋಗ್ತೀವಿ, ಏನೇ ಮಾಳು ಮುಳ್ಳು ತಿಂದೆ ಅಂತ ಬಾಯ ಬೈದ್ರೆ ನಾವು ಯಾಕೆ ಹೋಗ್ತೀವಿ? ಅವ್ನಿಗೆ ಔಷಧಿ ಕೊಡು ಅಂತ ತಾನು ಹೋಗಿರೋದು. ಸೊ ಶಿಕ್ಷಕರು ಸರಿ ಮಾಡಕ್ಕೆ ಇರೋದು, ಅವನು ಒಳ್ಳೆ ದಾರಿಗೆ ತರಕ್ಕೆ ಇರೋದು. ಪೇರೆಂಟ್ಸ್ ಕರೆಸೋ ಅವನ ಮೇಲೆ ಕಂಪ್ಲೇಂಟ್ ಇಡೋದ್ರಿಂದ ನಿಮ್ದು ರೋಲ್ ಏನಂಗಾರೆ, ನಿಮ್ಗೆ ಕರ್ಸಿರೋದು ಯಾಕೆ? ಅವ್ರ ಮನೇಲೆ ಕೊಡ್ಸ್ಬೋದಾಯ್ತಲ್ಲ. ಅವನು ಸರಿ ದಾರಿಗೆ ತರಬೇಕಾದ್ದು ಶಿಕ್ಷಕರು, ಒಳ್ಳೆಯ ಶಿಕ್ಷಣ ಕೊಡಬೇಕಾದ ಶಿಕ್ಷಕರು. ಅದರಿಂದ ಮಕ್ಕಳನ್ನ ಬೈಯೋದಕ್ಕೆ ನೀವು ಪೇರೆಂಟ್ಸನ್ನ ಕರೆದ್ರೆ ಏನು ಪ್ರಯೋಜನವೂ ಇಲ್ಲ. ಮಕ್ಕಳನ್ನ ಬೆಳೆಸೋದಕ್ಕೆ ಅವ್ರ ಪಾತ್ರ ಏನು ಅನ್ನೋದನ್ನ ನಾವು ಮಾತಾಡ್ತೀವಿ. ಆಗಲೇ ಲವ್ ಬಗ್ಗೆ ಬಂತು. ಕಾಲೇಜ್ ಅನ್ನೋಂಥದ್ದು ಲವ್ನ, ಅಥವಾ ಸ್ಕೂಲು ಕಾಲೇಜಿಗೆ, ಕಾಲೇಜ್ ಮಾತ್ರ ಅಲ್ಲ, ಸ್ಕೂಲಿಂದನೂ ಕೂಡ ಲವ್ ಅನ್ನೋವಂಥದ್ದು ಒಂದು ಕಾಮನ್ ಸಬ್ಜೆಕ್ಟು. ಜೊತೆಗೆ ಎಲ್ಲ ಸಿನಿಮಾಗಳು ಆ ರೀತಿನೇ ಪ್ರಮೋಟ್ ಮಾಡ್ತೀವಿ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಅಲ್ಲ, ಈ ಸಿನಿಮಾದವ್ರು ಬಿಟ್ಬಿಡಿ, ಸಿನಿಮಾದವ್ರು ಅವ್ರು ಮಾಡೋದು ಅವ್ರದ್ದು ಏನೋ ಸ್ಟೋರಿ ಬರೀತಾರೆ. ಸಿನಿಮಾ ಮಾಡಿದವರೆಲ್ಲ ನಾವು ಆಗಕ್ಕಾಗತ್ತೆ? ಅಲ್ಲಿ ಹೀರೋ ಆಗ್ಬಿಡ್ತಾನೆ, ಹೀರೋಯಿನ್ ಆದಂಗೆ ನಾವು ಬದುಕೋಕ್ಕಾಗಲ್ಲ. ನಮ್ಮ ಜೀವನವೇ ಬೇರೆ. ಈ ಲವ್ ಅನ್ನೋದು ಏನಾಗಿದೆ ಅಂತಂದರೆ, ಇಟ್ಸ್ ನಾಟ್ ಎ ಲವ್. ಇಂಗ್ಲೀಷಲ್ಲಿ ನಾವು ಇನ್ಫ್ಯಾಚುಯೇಷನ್ ಅಂತೀವಿ. ಇನ್ಫ್ಯಾಚುಯೇಷನ್ ಅಂದರೆ ಆ ಕ್ಷಣಕ್ಕೆ ಮಾತ್ರ ಅವ್ನು ಬೇಕು, ಅದಾದ್ಮೇಲೆ ಅವ್ನಿಗೆ ಇಷ್ಟ ಆಗಲ್ಲ. ಈ ಮಕ್ಳು ಏನು ಮಾಡ್ತಾರೆ, ಎಸ್ಪೆಷಲಿ PUCನಲ್ಲಿ ಇನ್ಫ್ಯಾಚುಯೇಷನ್ ಬಿದ್ದುಬಿಡ್ತಾರೆ. ಅವ್ನು ಏನೋ ಒಂದು ಯಾವುದೋ ಒಂದು ಗುಣ ನೋಡ್ಬಿಡ್ತಾರೆ, ಅವನ ಜೊತೆ ಮದುವೆನೂ ಆಗ್ತಾರೆ. ಎರಡು ತಿಂಗಳು ಇರೋ, 3 ತಿಂಗಳು ಇರಲ್ಲ, ಒಂದು ವರ್ಷನೂ ಇರಲ್ಲ, ಮನೆಗೆ ವಾಪಸ್ ಬರ್ತಾರೆ. ವಿದ್ಯೆನೂ ಹಾಳು ಮಾಡ್ಕೋತಾರೆ. ನಾನು ಹೇಳೋದು, ನಮ್ಮ ವಿದ್ಯೆ ಕಲ್ತಿವಾಗ ಲವ್ ಮಾಡೋ ಮ್ಯಾರೇಜ್ ಆಗೋದು ತಪ್ಪು ಅಂತ ಹೇಳಲ್ಲ, ಅಥವಾ ನಾನು ಬೇರೆ ಜಾತಿಯವ್ರು ಮಾಡ್ಕೋಬಾರ್ದು ಅಂತ ಹೇಳಲ್ಲ. ಅಂತರ್ಜಾತಿ ವಿವಾಹನಲ್ಲಿ ಏನಾರ ಹಾಕ್ಕೊಳ್ಳಿ, ಫಸ್ಟು ನೀವು ನಿಮ್ಮ ತಿಳುವಳಿಕೆ ಮಟ್ಟಕ್ಕೆ ಬರೋವರೆಗೂ, ನಿಮ್ಮ ಸಾಧನೆಗಳನ್ನು ಮಾಡೋವರೆಗೂ ಇಂಥದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಈ ಲವ್ ಅನ್ನೋದು
ಈ ಗಂಡು ಮಕ್ಳು ಏನಂದರೆ ಭಾಳ ಜನ ಗಂಡು ಮಕ್ಳು ನೋಡಿದ್ದೀನಿ, ನಾವು ಗಂಡಸರೇ ಆಗಿ ಗೊತ್ತಿರುತ್ತೆ. ಅವರು ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಸರೆಂಡರ್ ಆಗ್ಬಿಟ್ಟಿರ್ತಾರೆ. ಮದುವೆ ಆದಮೇಲೆ ಅವ್ರಿಗೆ ನಿಜ ಬಣ್ಣ ಗೊತ್ತಾಗುತ್ತೆ. ಅವ್ನ ಬ್ಯಾಕ್ಗ್ರೌಂಡ್ ಏನು ಗೊತ್ತಿರಲ್ಲ, ಅವ್ನು ಯಾರು ಅಂತ ಗೊತ್ತಿರಲ್ಲ, ಅವನ ಹೆಸರೇ ಸುಳ್ಳು ಹೇಳಿರ್ತಾನೆ, ಅವನು ವಂಶದ ಸುಳ್ಳು ಹೇಳಿರ್ತಾನೆ. ನಾವು ಹೋಗ್ಬಿಟ್ಟು ಅದು ಒಂದು ಕ್ಷಣಕ್ಕೆ ಹೋಗಿ ಬಿದ್ದು ಆಮೇಲೆ ವಾಪಸ್ ಬಂದಾಗ ನಮ್ಮ ಲೈಫ್ ನರಕ ಆಗ್ಬಿಡುತ್ತೆ. ಅದರಿಂದ ಮಕ್ಕಳಿಗೆ ಹೇಳೋದು, ನೀವು ಲವ್ ಮಾಡಬೇಡಿ, ನೀವು ನಿಮ್ಮ ಕಾಲ ಮೇಲೆ ನಿಂತು ನೀವು ನಿಮ್ಮ ಜೀವನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಸರಿಯಾಗಿರೋನೊಬ್ಬ ಸಿಗ್ತಾನೆ, ಅವನು ಯಾರೇ ಆಗಿರ್ಬೋದು, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ಯಾರು ಅಂತ ನಾನು ಹೇಳ್ತಿಲ್ಲ, ಆದರೆ ಅವನನ್ನು ನೀವು ನಂಬೋದಾ ಅನ್ನೋದು ಯೋಚನೆ ಮಾಡಿ. ಲವ್ ಎಜುಕೇಷನ್ನಲ್ಲಿ ಇದ್ದಾಗ ಸುತರಾಮ್ ಬೇಡ, ಯಾಕೆಂದ್ರೆ ಅದು ನಿಮಗೆ ಎಲ್ಲೋ ತೊಗೊಂಡೋಗುತ್ತೆ. ಒಂದು ಸರಿ ನೀವು ಅಲ್ಲಿಗೆ ಬಿದ್ದರೆ ನಿಮ್ಮ ಎಜುಕೇಷನ್ ಹೋಯ್ತು ಅಂತಲೇ ಮುಖ್ಯ. ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಮಾಡಿ ನಿಮ್ಮನ್ನು ಓದಿಸಿರ್ತಾರೆ, ಎಲ್ಲೆಲ್ಲೋ ಸಾಲ ತಂದು ಕೊಡ್ತಿರ್ತಾರೆ, ನಾನು ನೋಡ್ತಾ ಇರ್ತೀನಿ, ಇಂಟ್ರೆಸ್ಟ್ ಕಟ್ಕೊಂಡು ಮಾಡ್ತಿರ್ತಾರೆ. ನೀವು ನೋಡೋದು ಇಲ್ಲೆಲ್ಲೋ ಯಾವನೋ ಸಿಗ್ದ, ಎಷ್ಟೋ ಮಕ್ಕಳು ನೋಡಿದ್ದೀನಿ, ಫಸ್ಟ್ ಇಯರಲ್ಲಿ ರ್ಯಾಂಕ್ ಬಂದಿರ್ತಾರೆ, ಸೆಕೆಂಡ್ ಇಯರಲ್ಲಿ ಯಾವನೋ ಸಿಗ್ತಾ ಅಂತ ಹೋಗ್ತಾರೆ, ಕಾಲೇಜ್ ಬಿಡ್ತಾರೆ, ಎಕ್ಸಾಮ್ ಬಿಡ್ತಾರೆ, ಆಮೇಲೆ ಏನೋ ಬ್ಲೇಡ್ ತೊಗೊಂಡು ಕೈ ಕುಯ್ಕೋತಾರೆ, ಲೆಕ್ಕದಲ್ಲಿ ಏನೇನೋ ಬರೀತಾರೆ, ಅದೇನು ಕಾಗುಂಟು ತಪ್ಪು ರಕ್ತದಲ್ಲಿ ಬರೀತಾರೆ, ರಕ್ತದಲ್ಲೇ ಬರೀತಾರೋ ರೆಡಿಂಕಲ್ಲೇ ಬರೀತಾರೋ ಅವ್ನು ಕೊಡ್ತಾರೆ. ಇದೆಲ್ಲ ನೋಡಿದ್ದೀನಿ ನಾನು. ದಯವಿಟ್ಟು ಎಲ್ಲ ಮಕ್ಳಿಗೆ ಹೇಳೋದಂದರೆ, ನೀವು ಬಂದಿರೋದು ಅಪ್ಪ ಅಮ್ಮನ ಆಸೆ ತೀರಿಸಿ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ಅವತ್ತಿನ ದಿನ ನಿಮ್ಗೆ ಯಾರು ಒಳ್ಳೆಯವರು ಇಂಥವ್ರು ಮಾಡ್ಕೋಬೇಕು ಅಂತಂದರೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದು ಲೈಫಲ್ಲಿ ಇದ್ದಿದ್ದೆ. ಆದರೆ ವಿದ್ಯಾರ್ಥಿ ದೇಶದಲ್ಲಿ ಅದು ಬೇಡ. ಪೇರೆಂಟ್ಸ್ಗೂ ಹೇಳೋದೇನೆಂದರೆ, ಯಾವ್ದಾರ ಒಂದು ಹುಡುಗ ಒಂದು ಹುಡುಗಿ ಓಡಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಅದನ್ನು ಪೂರ್ವಾಪರ ವಿಚಾರಿಸಿ. ಸುಮ್ಮನೆ ಬರೋ ಗಂಡು ಮಕ್ಕಳೆಲ್ಲ ಒಳ್ಳೆಯವರು ಅಂತಾರಲ್ಲ, ಬರೋ ಹೆಣ್ಮಕ್ಳೆಲ್ಲ ಒಳ್ಳೆಯವರೇ ಇರ್ಬೋದು, ಆದರೆ ಅವರು ಹಿಂದಿನ ಭಾವನೆಗಳು ನಮ್ಗೆ ಗೊತ್ತಿರಲ್ಲ. ಇದು ನಮಗೆ ಹೇಳೋದು. ನಾನು ಈ ಕಾಲೇಜು ಜೀವನದಲ್ಲಿ ತುಂಬ ಜನಕ್ಕೆ ಸಿಗರೇಟ್ ಅಭ್ಯಾಸ, ಸಿಗರೇಟಿಂದ ಡ್ರಗ್ಸಿಂದ ಸಿಗರೇಟು, ಅವೆರಡರ ಮಧ್ಯೆ ಒಂದು ಎಣ್ಣೆ ಪಾರ್ಟಿ. ಕಾಲೇಜ್ ಸ್ಟೂಡೆಂಟ್ ಅಂದಿದ ತಕ್ಷಣ ಅವ್ನಿಗೆ ಮೈಂಡ್ ಸೆಟ್ ಏನಂದರೆ, ಇವೆಲ್ಲ ಇವಾಗ ಮಾಡದಿದ್ರೆ ಇನ್ಯಾವಾಗ ಅಂತ ಶುರು ಆಗುತ್ತೆ. ಆಮೇಲೆ ಕೊನೆಗೆ ಜೀವನ ಅದರಲ್ಲೇ ಅಂತ್ಯ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅಲ್ಲ, ಇವಾಗ ಮಾಡಿದ್ರೆ ಇನ್ಯಾವಾಗ ಅಂತಲ್ಲ, ಇವಾಗ ಮಾಡಿದ್ಮೇಲೆ ಇವಾಗೇ ಆಗೋಯ್ತು ಅಷ್ಟೇ. ಇನ್ಯಾವಾಗಾದ್ರೆ ಇನ್ಯಾವಾಗ ಇರೋದೇ ಇಲ್ವಲ್ಲ. ಇನ್ಯಾವಾಗ ಅನ್ನೋದಕ್ಕೆ ನೀನು ಅದು ಅಲ್ಲಿ ಬಿದ್ಮೇಲೆ ನೀನು ನೆಕ್ಸ್ಟ್ ಯಾವಾಗ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತೇ ಆಗೋಯ್ತು, ನಾಳೆ ಅನ್ನೋ ಪ್ರಶ್ನೆ ನಿನ್ಗೆ ಇಲ್ವೇ ಇಲ್ಲ. ನಾನು ಹೇಳೋದು, ಇದು ಯಾವುದು ನಿಮಗೆ ಮನಸ್ಸಂತೋಷ ಕೊಡ್ತಕ್ಕಂಥ ಯಾವುದೂ ಅಲ್ಲ, ಮತ್ತು ಸಮಾಜ ನಿಮ್ಮನ್ನು ಆದರಣೆ ಮಾಡೋವಂಥ ಕೆಲಸವೂ ಅಲ್ಲ. ಯಾವ ನಿಮಗೆ ಕ್ಷಣ ಮಾತ್ರದಲ್ಲಿ ಏನೋ ಆ ಇದರಲ್ಲಿರುತ್ತೆ. ಆದರೆ ಅದನ್ನು ಮಾಡೋಕ್ಕೆ ಮುಂಚೆ ನಿಮ್ಮ ಅಪ್ಪ ಅಮ್ಮನ ಕಷ್ಟಗಳು ನೋಡಿ. ಯಾಕಂದರೆ ಎಷ್ಟೋ ಅಪ್ಪ ಅಮ್ಮಂದ್ರಿಗೆ ವಿದ್ಯೆ ಇರಲ್ಲ, ಮಕ್ಕಳು ಓದಲಿ ಅಂದ್ಬಿಟ್ಟು ಹಳ್ಳಿಗಳಿದ್ದು ಅವ್ರು ಏನೋ ಒಂದು ಕೂಲಿ ನಾಲಿ ಮಾಡಿ ಸಾಲ ಮಾಡಿ ಮಕ್ಕಳನ್ನ ಬೆಂಗಳೂರಲ್ಲಿ ಓದಿಸ್ತಾ ಇರ್ತಾರೆ. ನೀವು ಇನ್ನೊಬ್ಬನ ಜೊತೆ ಸೇರೋಕ್ಕೆ ಮುಂಚೆ ಒಂದು ನಿಮಿಷ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋದು ಹಿಂತಿರುಗಿ ನೋಡಿ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕೂಲಿ ಮಾಡಿದ್ದಾರೆ, ನಾನು ಇಲ್ಲಿ ಕಳ್ಸೋಕ್ಕೆ ಎಷ್ಟು ಒದ್ದಾಡ್ತಿದ್ದಾರೆ, ಎಲ್ಲೋ ಹಾಸ್ಟೆಲ್ಗೆ ಯಾರನ್ನೋ ಕೈಕಾಲು ಹಿಡಿದು ಕಟ್ಟಿ ಸೇರಿಸಿರ್ತಾರೆ, ಯಾವನೋ ತಲ್ಮಾ ಯಾವನೋ ಬಂದ ಅಂದ್ಬಿಟ್ಟು ಅವನ ಜೊತೆ ಸೇರಿಕೊಂಡು ಸಿಗರೇಟು, ಯಾವುದು ನಿಮಗೆ ಜೀವನದಲ್ಲಿ ಯಾವ ಸುಖವೂ ಕೊಡಲ್ಲ. ಕೊನೆಗೆ ಅದು ಯಾವುದೋ ತೋರಿಸ್ತಾ ಇರ್ತಾರಲ್ಲ ಟಿ ವಿ ಇದರಲ್ಲಿ, ನಮ್ಮ ಟ್ರೈಲರಲ್ಲಿ ಫಸ್ಟ್ ತೋರಿಸ್ತಾರಲ್ಲ, ಮಕ ಊದಿರುತ್ತೆ, ನೆಕ್ಸ್ಟ್ ಡೇ ಅವ್ನು ಸತ್ತೋದ ಅಂತ, ಆ ಥರ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅಪ್ಪ ಅಮ್ಮಂದರಿಗೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಮೋಸ ಮಾಡಬೇಡಿ. ಇದು ನೀವು ಅಪ್ಪ ಅಮ್ಮ ನಿಮ್ಮನ್ನೇನು ಅಂದ್ಕೊಂಡು ಕಳಿಸಿ ನೀವು ಮಾಡ್ತಿರೋದು ಸರಿ ಇಲ್ಲ ಅಂದರೆ ನೀವು ಮಾಡ್ತಿರೋದು ಅಪ್ಪ ಅಮ್ಮನಿಗೆ ದ್ರೋಹ, ಮೋಸ. ಅದರಿಂದ ಈ ಸಿಗರೇಟು ಬೀಡಿ ಯಾವುದೇ ತೊಗೊಳ್ಳಿ, ಇದು ಯಾವುದು ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಯಾವುದೋ ಹುಡುಗಿನ ನೋಡ್ತೀವಿ, ಅವಳು ನಾನು ನೋಡಲಿಲ್ಲ, ಸರಿ ಅವತ್ತು ಪಾರ್ಟಿ ಮಾಡು, ಯಾಕೆ ಬೇಜಾರು ಕಳಿಯೋಕ್ಕೆ, ಅವಳು ಅವತ್ತು ನಕ್ಬಿಟ್ಲು, ಖುಷಿಗೆ ಪಾರ್ಟಿ ಮಾಡು, ಎರಡಕ್ಕೂ ಪಾರ್ಟಿ ಮಾಡು. ಇದು ಏನು ಉದ್ದೇಶ ಏನೋ ಯಾರಿಗೂ ಗೊತ್ತಿಲ್ಲ, ಅವಳು ಯಾಕೆ ನಕ್ಳು ಅವನಿಗೂ ಗೊತ್ತಿಲ್ಲ. ಈ ಥರ ಹುಚ್ಚುಚ್ಚಕ್ಕಿದ್ದು ನಾನು ಭಾಳ ನೋಡ್ಬಿಟ್ಟಿದ್ದೀನಿ ಮಕ್ಕಳಲ್ಲಿ. ಅದರಿಂದ ಇದು ಯಾವುದು ಲೈಫಲ್ಲಿ ಎಲ್ಲೂ ತೊಗೊಂಡೋಗಲ್ಲ. ನೀವೇನಾದರೂ ಅಪ್ಪ ಅಮ್ಮನ ಹೆಸರು ಉಳಿಸಿ ಆಮೇಲೆ ನಿಮ್ಮ ಜೀವನ ಇದ್ದಿದ್ದೆ, ಮದುವೆ ಸಂಸಾರ ಇವೆಲ್ಲ ಪಾರ್ಟ್ ಆಫ್ ಲೈಫು, ದೇವ್ರು ಬರ್ದಿರ್ತಾನೆ, ಅದಾಗುತ್ತೆ. ನೀವು ಇವತ್ತಿನ ದಿನ ಓದುವಾಗ ಅಪ್ಪ ಅಮ್ಮನಿಗೆ ಒಳ್ಳೆ ಮಕ್ಕಳಾಗಿ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಿ, ಇಷ್ಟೇ ಹೇಳ್ಬೋದು. ಇನ್ನೊಂದು ಡಿಪ್ರೆಷನ್ ಅನ್ನೋವಂಥದ್ದು ಕಾಲೇಜ್ ಸ್ಟೂಡೆಂಟ್ಸ್ಗಳಲ್ಲಿ ತುಂಬ ಜನರಲ್ಲಿ ಇರುತ್ತೆ. ಆವಾಗಲೇ ನಾವು ಹೇಳಬೇಕಾದ್ರೆ ವಿಫಲತೆ ಆದಾಗ ಬರೋವಂಥದ್ದು ಒಂದು ಭಾಗ, ಆದರೆ ದೇಹದಲ್ಲೂ ಬದಲಾವಣೆ ಆದಾಗ ಒಂದಷ್ಟು ಡಿಪ್ರೆಷನ್ಸು ಕೂಡ ಬರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಡಿಪ್ರೆಷನ್ ಓಕೆ, ಈಗ ಮೆಡಿಕಲಲ್ಲೇ ಈಗ ಹಾರ್ಮೋನ್ಸ್ ಚೇಂಜ್ ಆಗ್ತವೆ. ಈಗ ನಮ್ಗೆ ಗೊತ್ತಿರೋ ಹಂಗೆ ಹೆಣ್ಮಕ್ಳಲ್ಲಿ 18 ದಾಟದ್ಮೇಲೆ ಮೆನ್ಸ್ಟ್ರಿಯಲ್ ಹಾರ್ಮೋನ್, ಅದೇ ಇಟ್ಸ್ ಎ ಮೆಡಿಕಲ್ ಪ್ಯೂರ್. ಬಟ್ ಡಿಪ್ರೆಷನ್ ಅನ್ನೋದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಡಿಪ್ರೆಷನ್ ಅಂತಕ್ಕಂಥದ್ದು ನಾನು ಮಾಡ್ಕೋತಾ ಇರೋದು, ಹೇಳಿದ್ನಲ್ಲ, ಪ್ರತಿಯೊಂದಕ್ಕೂ ನಾನೇ ಕಾರಣ. ಡಿಪ್ರೆಷನ್ಗೂ ನಾನೇ ಕಾರಣ, ಸ್ಟ್ರೆಸ್ಗೂ ನಾನೇ ಕಾರಣ,
ಸೂಸೈಡ್ಗೂ ನಾನೇ ಕಾರಣ. ಹ್ಮ್. ಸ್ಟ್ರೆಸ್ಸಿಂದ ಪ್ರಶ್ನೆ ಅದೇ ಇತ್ತು. ಸ್ಟ್ರೆಸ್ಸಿಂದ ಡಿಪ್ರೆಷನಿಂದ ಸೂಸೈಡ್. ಹ್ಮ್. ಆ ಸೂಸೈಡಲ್ ಅಟೆಂಪ್ಟ್, ಹ್ಮ್. ಅದನ್ನು ಲಾನಲ್ಲಿ ಮೆನ್ಸ್ರಿಯಾ ಅಂತೀವಿ. ಹ್ಮ್. ಆ ಟೈಮ್ನಲ್ಲಿ ನನಗೆ ಹಗ ಹಾಕೋಬೇಕು ಅಂತ ಮನಸ್ಸು ಬಿಡುತ್ತೆ. ಅದೊಂದು ಚೂರು ಬದಲಾಗ್ಬಿಟ್ರೆ ತಿರ್ಗಾ ನಾ ಅದಕ್ಕೆ ಹೋಗಲ್ಲ. ಬಟ್ ಅದಕ್ಕೆ ಮುಂದೆ ಹೊಟ್ಟೋಗ್ತೀನಿ. ಏನು ಮಾರ್ಕ್ಸ್ಗೋ ಇನ್ಯಾವಳ ಲವ್ ಮಾಡೋದು ಅವ್ರು ಯಾರೂ ನಮಗೆ ಬರಲ್ಲ. ನಾವೇನಾರ ಈಗ ಮಾರ್ಕ್ಸ್ ಫೇಲ್ ಆಯಿತು ಅಂತ ನಾನೇನಾರು ಆತ್ಮಹತ್ಯೆ ಪ್ರಯತ್ನ ಪಟ್ಟರೆ ನನಗೆ ಲಾಸು, ನಮ್ಮ ಮನೆಯವ್ರಿಗೆ ಲಾಸು. ಯಾರಿಗೂ ಪ್ರಪಂಚಕ್ಕೆ ಲಾಸ್ ಇಲ್ಲ. ಪ್ರಪಂಚ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೇಳ್ತಾ ಇರ್ತಾರೆ, ಒಬ್ಬ ಸತ್ತರೆ 2ನೇ ದಿನ ಫ್ರೆಂಡ್ಸು ಮರಿತಾರೆ, 3ನೇ ದಿನ ಅವ್ನು ಕೊಟ್ಟಿದ್ದ ಕೆಲಸ ಬೇರೆಯವ್ರಿಗೆ ಹೋಗುತ್ತೆ. 1 ತಿಂಗಳಾದ್ಮೇಲೆ ಮನೆಯವರು ಅವ್ನ ಬಟ್ಟೆಗಳನ್ನೆಲ್ಲ ಹೊರಗಡೆ ಹಾಕ್ತಾರೆ, ಯಾವ ಕೆಲಸನೂ ಕೊಡ್ತಾರೆ. 6 ತಿಂಗಳಾದ್ಮೇಲೆ ಅವ್ನು ಕಾರ್ ಮಾರ್ತಾರೆ. 10 ವರ್ಷ ಆದ್ಮೇಲೆ ಅವ್ನ ಮನೆಯನ್ನು ಯಾರೋ ಬಂದು ಎಂಜಾಯ್ ಮಾಡ್ತಿರ್ತಾರೆ. ಅವ್ನ ಓದೋನು ಹೊಟ್ಟಬಿಟ್ಟ ಅಷ್ಟೇ. ಅದನ್ನು ನೀವು ಹೋಗೋದ್ರಿಂದ ಪ್ರಪಂಚ ಏನೂ ಬದಲಾಗಲ್ಲ. ಯಾವುದೂ ಒಂದು ಮಾರ್ಕ್ಸ್ ಇರ್ಬೋದು, ಒಂದು ಲವ್ ಇರ್ಬೋದು, ಮತ್ತೊಂದು ಇರ್ಬೋದು, ಇದು ನಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಆಗಲ್ಲ. ಅವ್ರು ಹೇಗೆ ಮಾಡ್ತಾರೋ ಅದ್ರ ಮೇಲೆ ನಮ್ಮ ಅವಲಂಬಲಿಕೆ ಆಗಲೇಬಾರ್ದು. ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ನಾವು ಬಂದಿರೋದು, ದೇವ್ರು ನಮ್ಮನ್ನು ಕಳಿಸಿರೋದು ಇಲ್ಲಿ ಬದುಕಕ್ಕೆ. ಯಾವಾಗ ಕರ್ಕೋಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೆ, ನಾವು ಡಿಸೈಡ್ ಮಾಡಬಾರ್ದು. ಅದರಿಂದ ಖಿನ್ನತೆ ಆಗಲಿ, ಡಿಪ್ರೆಷನ್ ಅನ್ನೋದಾಗಲಿ, ಆಯಿತಾ, ಇವು ಯಾವುದು ಹೇಳ್ತಲ್ಲ, ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ, ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್, ಇದು ನಾವು ಮಾಡ್ಕೋತಾ ಇರೋದು. ಯಾವುದೋ ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾ ಇರ್ತಾನೆ, ಯಾರೋ ತುಂಬ ಕೌನ್ಸಿಲಿಂಗ್ ಬಂದಾಗ, ಸರ್ ನಂಗೊಂದು ಮಾತ್ರೆ ಕೊಡಿ, ನಂಗೆ ಸರಿ ಹೋಗುತ್ತೆ, ಮಾತ್ರೆ ಕೊಡಿ ಸರಿ ಹೋಗುತ್ತೆ ಅಂತ. ಅವನೇನು ಮಾಡ್ತಾನೆ, ಈ ಶುಂಠಿ ಪವರ್ಮೆಂಟ್ ಕೊಡ್ತಾನೆ. ಇವ್ನು ಶುಂಠಿ ಪವರ್ಮೆಂಟ್ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಸರಿ ಹೋಯ್ತು ಅಂತಾನೆ. ತಿಂತಾ ಇದ್ದಾಗ ಸರಿ ಹೋಗಿಲ್ಲ ಅಂತಾನೆ. ಆಮೇಲೆ ಬಂದಾಗ ಹೇಳ್ತಾನೆ, ನೀನು ಕೊಟ್ಟು ಶುಂಠಿ ಪವರ್ಮೆಂಟ್ ನಾನು ಅಂತ. ಅಂದರೆ ಅವು ಸೈಕಾಲಜಿ ಹೆಂಗಾಗುತ್ತೆ ಅಂದರೆ, ಅದು ತಿಂದರೆ ಅದು ಸರಿ ಹೋಗುತ್ತೆ ಅಂತ. ಅಂದರೆ ನನ್ನ ಸೈಕಾಲಜಿ ಹೆಂಗೆ ವರ್ಕ್ ಆಗ್ತಿದೆ ಹೊರತು ಯಾವುದು ನೀವು ಡಿಪ್ರೆಷನ್ನು ಇಲ್ಲ, ಸ್ಟ್ರೆಸ್ಸು ಇಲ್ಲ, ಅದೆಲ್ಲ ನೀವು ಮಾಡ್ಕೋತಾ ಇರೋದು. ಹಳೆ ಕಾಲದಲ್ಲಿ ಯಾರಿಗೆ ಸ್ಟ್ರೆಸ್ ಇತ್ತು, ಹಳೆ ಕಾಲದಲ್ಲಿ ಯಾರಿಗೆ ಶುಗರ್ ಇತ್ತು? ಶುಗರನ್ನು ಪದವೇ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲಪ್ಪ ಚಿಕ್ಕ ವಯಸ್ಸಲ್ಲಿ. ಶುಗರನ್ನು ಈಗ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಅದೇನೋ ಅಮೆರಿಕನ್ಸ್ ಯಾವುದೋ ಮೆಡಿಸಿನ್ಗೋಸ್ಕರ 200, 300 ಅಂತ ಅವರೇ ಫಿಟ್ ಮಾಡಿದ್ರು. ಇವ್ರು ಅದನ್ನು ಹೇಳಿದ್ರು, ನಾವು ಕೇಳಿದ್ವಿ. ಅದು 200 ಇದ್ರೂ ಬದುಕ್ತೀವ, 100 ಇದ್ರೂ ಬದುಕ್ತೀವೋ ಗೊತ್ತಿಲ್ಲ. ಆದರೆ ಏನೋ ಒಂದು ಕೌಂಟ್. ಆದರೆ ಎಲ್ಲ ನಾವು ಹೊರಗಿಂದ ತೊಗೊಂಡು ಮಾಡ್ಕೊಳ್ಳೋದು. ಸ್ಟ್ರೆಸ್ಸು, ಡಿಪ್ರೆಷನ್ನು, ಕನ್ನಡ ಹೇಳಬೇಕು ಒಂದು ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ, ಆತ್ಮಹತ್ಯೆ, ಇವೆಲ್ಲ ಮಾಡ್ಕೊಳ್ಳೋದು ಮುಟ್ಟಾಳ್ರು. ಇದರಿಂದ ನೀವು ಯಾವುದನ್ನೂ ಸಾಧನೆ ಮಾಡಲ್ಲ. ಒಂದು ಫೇಲ್ಯೂರನ್ನು ಅನ್ಕೋಬಿಡಿ, ಅದನ್ನು ಫೇಲ್ಯೂರ್ ಅನ್ಕೊಳ್ಳೇಬಿಡಿ, ಅನುಭವ ಅನ್ಕೊಳ್ಳಿ. ಮತ್ತು ಮುಂದೆ ಜೀವನ ಭಾಳ ದೊಡ್ಡದಿದೆ. ಸೊ ವಿದ್ಯಾರ್ಥಿಗಳಿಗೆ ಹೇಳೋದು, ಈ ಸ್ಟ್ರೆಸ್ಸು ಇದಲ್ಲ, ಯಾವುದೂ ಅಲ್ಲ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು, ಧೈರ್ಯ ಇರಬೇಕು. ಈ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ನಿಮ್ಮ ಸರ್ಕಲ್ 40 ವರ್ಷದಲ್ಲಿ ಅದೊಂದು ಆತ್ಮಹತ್ಯೆಯನ್ನು ನೀವು ನೋಡಿರ್ತೀರ. ನೀವು ಅದು ನೋಡಿದಾಗ ತುಂಬ ಬೇಜಾರಾಯಿತು ಅನಿಸಿದ್ದು ಯಾವ ಆತ್ಮಹತ್ಯೆ ಪ್ರಕಾರ? ಬೇಜಾರಾಯಿತು ಅನ್ಸೋದಕ್ಕಿಂತ ಹೆಚ್ಚಾಗಿ ನನ್ನ ಕೋಪ ಬರುತ್ತೆ. ಅಲ್ಲ, ನಿಮಗೆ ಅಷ್ಟು ನಿಮ್ಮ ಅಪ್ಪ ಅಮ್ಮ ಹುಟ್ಟಿಸಿ ಎಲ್ಲ ನಿಮ್ಮನ್ನು ಇಷ್ಟು ಬೆಳೆಸಿದಾಗ, ಅದು ಯಾವುದೋ ಒಂದು SLC ಬೋರ್ಡೋ PUC ಬೋರ್ಡೋ ನಿಮ್ಮ ಜೀವನನ ಡಿಸೈಡ್ ಮಾಡಿಬಿಟ್ಟು ಅವ್ರಿಗೋಗಿ ನೀವು, ಅಥವಾ ನಿಮ್ಮ ಫ್ರೆಂಡ್ ಅವಳು ನಿಮಗಿನ ಮಾರ್ಕ್ಸ್ ಕಮ್ಮಿ ಬಂದ್ಬಿಡ್ತು, ಅದು ಯಾವುದೋ ಮಾರ್ಕ್ಸ್ ಕಮ್ಮಿ ಬಂದ್ಬಿಡ್ತು, ಅಲ್ಲಿ ಯಾರೋ ಬಂದು ಫೇಲ್ ಆಗ್ಬಿಟ್ಯಾ ಅಂತ ಕೇಳ್ಬಿಟ್ಲು, ಅದನ್ನು ಅವ್ರು ಡಿಸೈಡ್ ಮಾಡ್ಬಿಡ್ತಾರೆ ನಿಮ್ಮ ಜೀವನನ. ಅಪ್ಪ ಅಮ್ಮ ಸಾಕ್ದವ್ರ ಜೀವನ ಅಲ್ವಾ? ನಿಮ್ಮ ಎತ್ತು ಹೊತ್ತು ಹಾಲು ಕೂಡಿಸಿ ಬೆಳೆಸ್ತವ್ರು ಅವೆಲ್ಲ ಮರ್ತೇ ಹೋಯ್ತಾ? ಯಾವುದೋ ಒಂದು ಮಾರ್ಕ್ಸ್ ಕಾರ್ಡು ನಿಮಗೆ ಜೀವನಕ್ಕೆ ಫ್ಯಾನ್ಗೆ ಹಗ್ಗ ಹಾಕೋ ಅಂತ ಹೇಳ್ಬಿಡ್ತಾ? ನಾನು ಹೇಳೋದು, ನನಗೆ ಅದ್ರ ಅನುಕಂಪನೂ ಇಲ್ಲ, ಕೋಪ ಬರುತ್ತೆ. ಎಷ್ಟೋ ಹುಡುಗರು, ನನ್ನ ಸ್ಟೂಡೆಂಟ್ಗಳು ಲವ್ ಫೇಲ್ಯೂರ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನು ಹೋಗಿ ಮನೆಗೆ ಹೋಗಿ ಹೆಣ ನೋಡ್ಕೊಂಡ್ಬಂದಿದ್ದೀನಿ. ಅವತ್ತು ಅಳಗ್ ಬರಲ್ಲ. ಅವನೇನು ಬದುಕಿದ್ರೆ ಕಪಾಳ ಕೊಡಿಬೇಕು ಅನ್ಸುತ್ತೆ. ಯಾಕೆಂದರೆ ಇಷ್ಟು ಅವಳು ಯಾವಳು ಒಬ್ಳು ನಿನಗೆ ಕೈ ಕೊಟ್ಲು ಅಂತ ಈ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿಲ್ಲಪ್ಪ ಅಂತ. ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮುಟ್ಟಾಳರು, ಹೇಡಿಗಳು, ಮತ್ತು ಜೀವನ ಬಗ್ಗೆ ಅಪ್ಪ ಅಮ್ಮನ ಬಗ್ಗೆ ಗೌರವ ಇಲ್ದಿತ್ತು ಅಷ್ಟೇ. ಅವ್ರ ಬಗ್ಗೆ ಅನುಕಂಪ ಅಂತೂ ಇಲ್ಲ, ಕೋಪ ಇದೆ ನನಗೆ. ಒಟ್ಟಾರೆ ಇಷ್ಟು ಪಾಡ್ಕಾಸ್ಟ್ನಲ್ಲಿ ಸ್ಟೂಡೆಂಟ್ ಆ್ಯಂಗಲ್ಗಳಾಗಲಿ ಅಥವಾ ತಂದೆ ತಾಯಿಗಳ ಆ್ಯಂಗಲಲ್ಲಿ ಇದನ್ನು ಸ್ಟಾಪ್ ಮಾಡಬೇಕು ಅಂತಿದ್ರೆ ಯಾವುದನ್ನು ಸ್ಟಾಪ್ ಮಾಡಬೇಕು? ಯಾವುದನ್ನು ಅಂದರೆ ಎಲ್ಲ ಥರದ್ರಲ್ಲ. ಎಕ್ಸಾಂಪಲ್, ಈಗ ಒತ್ತಡ ಏರ್ತಾ ಇರೋವಂಥದ್ದು, ಈಗ ನೀನು ಇದೇ ತೊಗೊಳ್ಬೇಕಪ್ಪ, ಈ ಕೋರ್ಸು ತೊಗೊಳ್ಬೇಕು, ಜೊತೆಗೆ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಮಾಡ್ತಿದ್ದೀನಿ ಅಂದ್ಬಿಟ್ಟು ರಾಂಗ್ ಡಿಸಿಷನ್ಸ್ಗೆ ಹೋಗ್ತಾ ಇರೋವಂಥದ್ದು, ಎಲ್ಲ ನೋಡಿದಾಗ ಕಾಮನ್ ಆಗಿ ಬರೋವಂಥ ಒಂದು ಸ್ಟಾಪ್ ಯಾವುದು? ಕಾಮನ್ ಆಗಿ ಅಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು. ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು. ನಾನು 3 ಜನಕ್ಕೂ ಒಂದೊಂದು ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ತೀವಲ್ಲ, 3 ಜನಕ್ಕೂ ಏನು ಹೇಳೋದು ಅಂದರೆ, ತಂದೆ ತಾಯಿಗಳ ಮುಖ್ಯವಾಗಿ ಮಕ್ಕಳ ಹತ್ರ ಕೂತು ಅವ್ರು ಏನಿಗೆ ಮಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ, ಅವ್ರ ಆಸೆಗಳನ್ನೂ ತೊಗೊಳ್ಳಿ. ನಿಮ್ಮ ಆಸೆ ಅವ್ರ ಮೇಲೆ ಹೇರಬೇಡಿ. ನಾನು ಅದಕ್ಕೆ ಒಂದು ಜೋಕ್ ಹೇಳ್ಬಿಟ್ಟು ಮುಗಿಸ್ತೀನಿ.
ಒಂದು ಸರಿ ಮಗ ಮನೆಗೆ ಬರ್ತಾನೆ, ಅಮ್ಮ ಚೆನ್ನಾಗಿ ಮಗನ ಹೊಡಿತಾಳೆ. ಯಾಕಮ್ಮ ಅಂತ ಕೇಳ್ತಾನೆ. ನೀನು 4 ಸಬ್ಜೆಕ್ಟಲ್ಲಿ 0 ತೊಗೊಂಡಿದ್ಯಾ, ನಮ್ಗೆ ಹೇಳೇ ಇಲ್ಲ ಅಂತ. ಅಪ್ಪನಿಗೆ ಹೋಗಿ ಹೇಳ್ತಾಳೆ. ಅಪ್ಪನೂ ಬಂದು ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಮಗ ಅಳ್ತಾ ಇರ್ತಾನೆ. ಅವ್ನಿಗೆ ಯಾಕೆ 4 0 ತೊಗೊಂಡಿದ್ದೀನಿ ಅಂತ ಗೊತ್ತಾಗ್ತಾನೇ ಇಲ್ಲ. ಚೆನ್ನಾಗಿ ಹೊಡಿತಾರೆ. ಪಾಪ ಆ ಮಗು ಊಟನೂ ಮಾಡಲ್ಲ, ಕೋಪ ಮಾಡ್ಕೊಂಡು ಮಲ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದು ಸರಿ ಅವ್ನ ಮಗು ಕೇಳುತ್ತೆ, ಅಪ್ಪ ಅಮ್ಮ ಸಮಾಧಾನವಾಗಿ ಕೂತಿರ್ತಾರೆ. ಯಾವ ಮಾರ್ಕ್ಸು ಅಂದರೆ, ಆ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಅದ್ರ ಅಪ್ಪನ ಮಾರ್ಕ್ಸ್ ಕಾರ್ಡು. ಅದೇ ಯಾತಕ್ಕೆ ಕೇಳಕ್ಕೆ ಬಂದೇ ಇದ್ರೆ, ನಾವೇನು ಮಾಡಿರ್ತೀವಿ ಅನ್ನೋದು ಬಿಟ್ಬಿಟ್ಟು ನಮ್ಮ ಮಕ್ಕಳು ಮಾಡಲಿ ಅಂತೀವಲ್ಲ, ಅದು ತಪ್ಪು. ನಾನು ಎಲ್ಲರ ಮನೇಲಿ ಆಗುತ್ತೆ ಅಂತಲ್ಲ. ನಿನ್ನ ಕೈಲಿ ಆಗಲ್ಲ, ಅವನ ಕೈಲಿ ಯಾಕೆ ಮಾಡಿಸ್ತೀರಾ? ಅವನ ಜೊತೆ ಕೂತ್ಕೊಳ್ಳಿ, ಮಾತಾಡಿ, 4 ಮಾತಾಡಿ, ಅವನ ಜೊತೆ ಸಂವಾದ ಮಾಡಿ. ಮಕ್ಕಳ ಜೊತೆ ನಮ್ಮ ಪ್ರಾಬ್ಲಮ್ ಏನಂದರೆ, ಮಕ್ಕಳ ಮೇಲೆ ನಾವು ಎಲ್ಲ ನಮ್ಮ ಆಸೆಗಳನ್ನೆಲ್ಲ ಹೇರಕ್ಕೆ ಹೋಗ್ತೀವಲ್ಲ, ಅದು ತಪ್ಪು. ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟರ್ ಆಗ್ಬೇಕು, ನೀನು ಯಾಕೆ ಡಿಸೈಡ್ ಮಾಡ್ತೀರ? ಅವ್ನಿಗೆ ಬಿಡಿ, ಅವ್ನಿಗೆ ಸ್ಪೇಸ್ ಕೊಡಿ. ಅವ್ನಿಗೇನಾದ್ರು ಕ್ರಿಯೇಟಿವ್ ಇದ್ದರೆ ಮಾಡ್ತಾನೆ. ಎಷ್ಟೋ ಜನ ಮಕ್ಕಳು ಕೋಪಕ್ಕೆ ನನಗೆ ಇಂಜಿನಿಯರಿಂಗ್ ಬೇಡ ಅಂತ ಸೇರಿಸಿಲ್ಲ ಅಂತ ಕಾಲೇಜಿಗೆ ಹೋಗೋದು ಬಿಡ್ತಾರೆ. ಇನ್ನೇನೋ ಒಂದು ಅದಕ್ಕೆ ಡೈವರ್ಷನ್ ಸಿಗುತ್ತೆ. ಇನ್ಯಾವನೋ ಇವನ್ ಥರದನೇ ಮುಟ್ಟಾಳ ಇನ್ನೊಬ್ಬ ಇರ್ತಾನೆ. ಅದು ಯಾಕೆ ಕಾಲೇಜಿಗೆ ಹೋಗ್ತಾ ಬಾ, ಅಲ್ಲೆಲ್ಲೋ ಹೋಗೋಣ ಅಂತಾನೆ. ಹುಕ್ಕಾ ಬಾರ್ಗೆ ಹೋಗ್ತಾರೆ, ಮತ್ತೊಂದು ಹೋಗ್ತಾರೆ, ಇನ್ನೆಲ್ಲ ಹಿಂಗೆ ಹೋಗೋದ್ರಿಂದ. ಆದರೆ ಮಕ್ಕಳಿಗೆ ಏನು ಮಾಡ್ತೀಯ ಅನ್ನೋದನ್ನ ನಾಳೆ ಅವನ ಓದನ್ನ, ಅವನ ಬದುಕಿಗೆ ಅವನ್ನೇ ಜವಾಬ್ದಾರಿ ಮಾಡಿ. ಅವಾಗೇ ಆಗುತ್ತೆ. ಅವಾಗ ನೋಡಪ್ಪ, ನೀನು ಕೇಳಿದ್ ಕೊಡಿಸ್ತೇನೆ, ಹೇಳಿದ್ ಮಾಡಿದೆ, ನಿಂದ ತಪ್ಪು ಅಂತ ಅವ್ನ ಮಾರಲ್ ರೈಟ್ ಇರುತ್ತೆ. ಸರ್, ಮಕ್ಳಿಗೆ ಏನು ಬೇಕು ಅನ್ನೋದನ್ನು ತಂದೆ ತಾಯಿ ತಿಳ್ಕೊಳ್ಳಿ. ಮಕ್ಕಳು ನೀವೇನು ಬೇಕು ಅನ್ನೋದನ್ನು ಪಕ್ಕದವ್ನು ನೋಡಿ ನೀವು ಮಾಡಬೇಡಿ. ನನಗೇನಿದೆ, ಅವನ ಕೈಲಿ ಇದೆಯಾ, ಅವನ ಶಕ್ತಿ ಏನು, ನನ್ನ ಶಕ್ತಿ ಏನು. ನಂದು ಒಂದೇ ಶಕ್ತಿ ಅಲ್ಲ. ಅವ್ನಿಗೆ ಬೇಕಂತ ಬೇರೆ ಶಕ್ತಿ ಕೊಟ್ಟಿದ್ದಾನೆ, ನನಗೆ ಬೇರೆ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಶಕ್ತಿ ಏನು, ನಾನು ಏನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿ. ಶಿಕ್ಷಕರು ಮಕ್ಕಳು ಏನು ಕೇಳ್ತಾರೋ ಅದನ್ನು ನೀವು ಕೊಡಿ. ನಿಮಗೇನು ಗೊತ್ತಿದೆ ಕೊಡೋಕ್ಕೋಗ್ಬೇಡಿ. ಇದು 3 ತಿಳ್ಕೊಂಡ್ರೆ ಪ್ರಾಯಶಃ ಎಲ್ಲ ಮಕ್ಕಳಿಗೂ ಒಂದು ದಾರಿದೀಪ ಆಗುತ್ತೆ ಅಂತ ನಾನು ಅನಿಸುತ್ತೆ. ಇಷ್ಟೊತ್ತು ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇಷ್ಟು ಸವಿವರವಾಗಿ ಹೇಳಿದಂಥ, ಅಂದರೆ ಯಾರ್ಯಾರ ಸಬ್ಜೆಕ್ಟ್ ಅಂತ ಕೇಳಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಏನು ರೋಲು, ತಂದೆ ತಾಯಿಗೆ ಏನು ರೋಲು, ಶಿಕ್ಷಕನಿಗೂ ಏನು ರೋಲು, ಸಮಾಜದಲ್ಲಿ ಆಗ್ತಿರೋಂಥ ಒಂದು ದೊಡ್ಡ ಮಿಸ್ಟೇಕ್ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಂಥ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಇದೇ ರೀತಿ ಪಾಡ್ಕಾಸ್ಟ್ ಇನ್ನು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಆಗಲಿ ಅಂತ ನಾನು ಕೇಳ್ತೀನಿ. ಮಾಡೋಣ. ನಮಗೂ ನಾವು ಏನಂದರೆ, ನೀವು ಏನು ಸಾಧನೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಬಹಳ ಮುಖ್ಯ ಅಲ್ಲ. ಸಮಾಜಕ್ಕೆ ಏನು ಕೊಟ್ವಿ ಅನ್ನೋದು ಇಂಪಾರ್ಟೆಂಟ್. ನಾವೇನು ಮೆಟೀರಿಯಲ್ ಅಂತ ವಸ್ತು ಥರ ನಾವೇನು ಕೊಡೋಕ್ಕಲ್ಲ, ಹಣ ಇದಲ್ಲ. ಅಟ್ಲೀಸ್ಟ್ ನಮ್ಮ ತಿಳುವಳಿಕೆಯಲ್ಲಿ ಇಷ್ಟು ನಾನೀಗ ಹೇಳಿದ್ದನ್ನು ಒಂದು 10 ಜನ ಇದ್ರ ಬಗ್ಗೆ ಯೋಚನೆ ಮಾಡೋದು, 2 ಈ ಥರ ಯೋಚನೆ ಮಾಡೋರು ಬದಲಾದರೆ ಸಮಾಜ ಬದಲಾಗುತ್ತೆ. ನಾನು ಅದೆಲ್ರಿಗೂ ಹೇಳೋದೆ ವಿದ್ಯಾರ್ಥಿಗಳಿಗೆ, ಈ ದೇಶದಲ್ಲಿರಿ. ಮೋದಿ ಹೇಳ್ತಾ ಇರಲ್ಲ, ಈ ದೇಶದಲ್ಲೇ ಇರಿ, ಬ್ರೈನ್ ಡ್ರೈನ್ ಆಗಬೇಡಿ. ಬೇರೆ ದೇಶಕ್ಕೆ ಹೋಗಿ ಕೂಲಿ ಮಾಡೋ ಬದಲು ನಮ್ಮ ದೇಶದಲ್ಲಿ ನಮ್ಮ ವಿದ್ಯಾ, ನಮ್ಮ ಬುದ್ಧಿನ ಬೆಳೆಸ್ಕೊಳ್ಳಿ. ನಮ್ಮ ದೇಶನ ಪ್ರೀತಿಸಿ, ಭಾರತ ಮಾತೆ ನಮ್ಮ ತಾಯಿ ಅಂತ ಅಂದ್ಕೊಂಡು, ಈ ದೇಶನ ನಂಬ್ಕೊಂಡು ನಾವು ಇನ್ನಷ್ಟು ಮುಂದೆ ಹೋಗೋದಕ್ಕೆ ಎಲ್ಲ ಇವತ್ತು ವಿದ್ಯಾರ್ಥಿಗಳಿಂದನೇ ಮುಂದೆ ಏನೇನೋ ಶುರುವಾಗಿದೆ. ಜೆನ್ ಜಿ ಅಂತಾರೆ, ಜೆನ್ ಆಲ್ಫಾ ಅಂತಾರೆ, ಜೆನ್ ಬೀಟಾ ಅಂತ ಬರ್ಬೋದು. ಏನೇನು ಬರುತ್ತೋ ಗೊತ್ತಿಲ್ಲ. ಎಲ್ಲ ಹೊಸ್ದಾಗೆಲ್ಲ ಶುರುವಾಗಿದೆ. ಯಾವ ಜೆನ್ ಜಿನ ನನಗಂತೂ ಗೊತ್ತಿಲ್ಲ. ಯಾವುದೇ ಜೆನ್ ಜಿ ಇರಲಿ, ಜೆನ್ ಆಲ್ಫಾ ಇರಲಿ, ನೀವು ಏನೇ ಮಾಡಿ ಫಸ್ಟು ನೀವು ದೇಶನ ಪ್ರೀತಿಸಿ, ಭಾರತ ಮಾತೆಯನ್ನು ಪ್ರೀತಿಸಿ, ನಮ್ಮ ದೇಶದಲ್ಲಿ ಸಾಧನೆ ಮಾಡಿ. ಸಾಧನೆ ಮಾಡೋದಕ್ಕೆ ನಮ್ಮ ದೇಶ ಅಂತ ಒಳ್ಳೆಯ ದೇಶ ಇನ್ನೊಂದಿಲ್ಲ. ಯಾಕೆಂದರೆ ನಮ್ಮದು 5000 ಹಿಂದಿನ ಇತಿಹಾಸ ಇರತಕ್ಕಂಥ ರಾಮಕೃಷ್ಣ ಹುಟ್ಟಿದಂಥ, ವಿವೇಕಾನಂದರು ಹುಟ್ಟಿದಂಥ ದೇಶ, ಅಂಬೇಡ್ಕರ್ ಹುಟ್ಟಿದಂಥ ದೇಶ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ.